ಹೇಳೋದ್ರಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಪ್ರತಿಯೊಬ್ಬರು ಇಲ್ಲಿ ಬಂದಿರುವಂತಹ ನಮ್ಮ ಹೆದ್ದಾರಿ ಸಹಾಯಕರಿರ್ಬೋದು ಅಥವಾ ನಮ್ಮ ಹೈವೇ ಮೊಬೈಲ್ ಇರ್ಬೋದು ಮತ್ತು ಎಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಅಧಿಕಾರಿಗಳು ಇರ್ಬೋದು ಅವರೆಲ್ಲರೂ ಪ್ರತಿಯೊಬ್ಬರ ಜೊತೆಗೆ ಸಂವಾದ ಮಾಡಿ ಯಾಕಾಯ್ತು ಅಂತ ನನಗೆ ಒಂದು ನಾವು ವಿಮರ್ಶೆ ಮಾಡಿದ್ರೆ ಏನೂ ಇಲ್ಲ. ಅವತ್ತಿನ ದಿವಸ ತುಂಬಾ ದಣವಾಗಿತ್ತು. ಅವತ್ತಿನ ದಿವಸ ಅವರು ಡ್ರೈವ್ ಮಾಡಬಾರ್ದಾಗಿತ್ತು, ಡ್ರೈವ್ ಮಾಡಿದ್ರು. ಸೊ ತಮ್ಮ ಜೀವನ ತೆಗೆದ್ರು. ಎಂಥ ಒಂದು ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಎಂಥ ಒಂದು ಟಾಪಲ್ಲಿದ್ದರೆ ನಾವು 5ನೇ ಸ್ಥಾನದಲ್ಲಿ. ಬಂದಿದ್ದರಿಂದ ಸುಮಾರು 15-20% ನಮ್ಮ ಅಪಘಾತಗಳ ಪ್ರಮಾಣ ಮತ್ತು ಸರ್ ಅವ್ರಿಗೆ ಎಷ್ಟು ಗುರ್ತದ ತಪ್ಪು ಸರ್. ಸ್ಟೇಷನ್ ಆಗಿಲ್ಲ ಅಂದ್ರೂ ಒಂದು ಫೋನ್ ಮಾಡಿದ್ದೀವಿ ಆಕ್ಸಿಡೆಂಟ್ ಆಗಿದೆ ಸರ್. ಮತ್ತೆ ರಿಟರ್ನ್ ವಾಪಸ್ ಬರ್ತಾರೆ ಸರ್. ಬಳ್ಳಾರಿ ಅಲ್ಲಿ ಆಸ್ಪತ್ರೆ ಆದಮೇಲೆ ನಾವಿನ್ನೂ ಚೆನ್ನಾಗಿ ಮ್ಯಾನೇಜ್ ಕ್ರಿಟಿಕಲ್ ಸರ್. ಈಗ ನಾವು ಪೇಷಂಟ್ನ ನಾವು ಈಗ ಆಲ್ರೆಡಿ ಅಪಘಾತ ಆಗಿದೆ ಅಂತಂದರೆ ಅವಾಗ ಇಮಿಡಿಯೇಟಾಗಿ ನೀರು ಹಾಕ್ಬೇಕಾ ಡಿಸೈಡ್ ಆಗುತ್ತೆ. ಮೊದಲನೇದಾಗಿ ಹೆಡ್ ಇಂಜುರಿ ಆಗಿದ್ರೆ ನೀವು ಆ ಥರದ್ದು ಏನು ಮಾಡಂಗಿಲ್ಲ. ಸೊ ಹೆಡ್ ಇಂಜುರಿ ಆಗಿರೋ ನಿಮಗೆ ನೀರು ಕೇಳದೆ ಇಲ್ಲೋದಾಗ ಏನಾದ್ರು ಅಲ್ಲ, ನನಗೆ ಹೇಳ್ತಾರೆ ಹೆಡ್ ಇಂಜುರಿ ಆಗಿತ್ತು. ಕೊಪ್ಪಳದವರು ಮತ್ತೆ ಇನ್ನೊಬ್ರು ಇಲ್ಲಿ ನಮ್ಮ ಕೂಡ್ಲಿಗಿ ಹತ್ತಿರ ಇರ್ತಕ್ಕಂಥ ತಾಲೂಕು ಇದ್ರು. ಸೊ ಏನು ಆಕ್ಸಿಡೆಂಟ್ ಯಾಕಾಯ್ತು ಅಂತ ನನಗೆ ಒಂದು ನಾವು ವಿಮರ್ಶೆ ಮಾಡಿದ್ರೆ ಏನೂ ಇಲ್ಲ. ಅವತ್ತಿನ ದಿವಸ ತುಂಬಾ ದಣವಾಗಿತ್ತು. ಅವತ್ತಿನ ದಿವಸ ಅವರು ಡ್ರೈವ್ ಮಾಡಬಾರ್ದಾಗಿತ್ತು, ಡ್ರೈವ್ ಮಾಡಿದ್ರು. ಸೊ ತಮ್ಮ ಜೀವನ ತೆಗೆದ್ರು. ಎಂಥ ಒಂದು ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಎಂಥ ಒಂದು ಇದರಲ್ಲಿ ಇರ್ತಕ್ಕಂಥವ್ರು ಜೀವ ಕಳೆದವರು. ಇನ್ನೊಂದು ಇನ್ಸಿಡೆನ್ಸ್ ಹೇಳ್ತೀನಿ. ಒಂದು ಹೆಂಗು ಹುಡುಗ ಕಾಲೇಜಿಗೆ ಹೋಗ್ತಿದ್ದೆ, ಇದೆ ವಿಜಯನಗರ ಕಾಲೇಜಿಗೆ. ಈಗ ಒಂದು ಬಿಫೋರ್ ಕೋವಿಡ್ ಒಂದು 5-6 ವರ್ಷ ಆಗಿರ್ಬೋದು, 2019 ಅಂತ ಅನ್ಕೊಂತೀನಿ. ಆ ಹುಡುಗ ಒಂದು ಹುಡುಗಿನ ಲವ್ ಮಾಡ್ತಿದ್ದ. ಅಂದ್ರೆ ಇದು ಎಲ್ಲರ ಜೀವನದಲ್ಲಿ ನಡೀತಕ್ಕಂಥದ್ದು. ಸಾಮಾನ್ಯವಾಗಿ ನಾವು ಹೆಂಗೆ ಬಲಿಯಾಗ್ಬಿಡ್ತೀವಿ ಅಂತ. ಆ ಹುಡುಗಿ ಸಿಟಿ ಬಸ್ಸಲ್ಲಿ ಹೋಗ್ತಿದ್ರು. ಈ ಹುಡುಗ ಬೈಕಲ್ಲಿ ಚೇಂಜ್ ಮಾಡೋದು, ಅಂದ್ರೆ ಹಿಂದೆ ಹೋಗೋದು, ಅದೊಂಥರ ಕ್ರೇಜಿ, ಸಿನಿಮಾದಲ್ಲಿ ತೋರಿಸ್ತಾರಲ್ಲ ಆ ಥರ. ಸೊ ಹೋಗ್ಬೇಕಾದ್ರೆ ಬಸ್ ಪಕ್ಕ ಹೋಗ್ಬೇಕಾದ್ರೆ ಬಿದ್ದೋದ್ರೆ ನೋಡ್ರಿ ಒಂದು ಪರಿಣಾಮ, ಜೀವ ಹೋದೋದು ಒಂಥರ. ಯಾಕಂದ್ರೆ 4 ದಿನ ಹತ್ಬಿಡ್ತೀವಿ, ಸುಮ್ಮನಾಗ್ಬಿಡ್ತೀವಿ, ಅವ್ರದ್ದು ಹೋಯ್ತು, ಲೈಫ್ ಹೋಯ್ತು. ಆ ಪರ್ಮನೆಂಟ್ ಡ್ಯಾಮೇಜ್ ಯಾರು ಇವತ್ತವರೆಗೂ ಸರಿ ಮಾಡೋಕ್ಕಾಗಲ್ಲ. ಅರ್ಧ ಆಗಿ ಉಳಿದ್ಬಿಟ್ರೆ ಈ ಡಿಫ್ಯೂಸ್ ಆಕ್ಸಿನಲ್ ಇಂಜುರಿ ಅಂತ ಆಯ್ತು ಆ ಹುಡುಗನಿಗೆ. ಡಿಫ್ಯೂಸ್ ಆಕ್ಸಿನಲ್ ಇಂಜುರಿ ಆದ್ಮೇಲೆ ಆ ಹೆಡ್ ಇಂಜುರಿ ಅಂತ ಹೇಳ್ತೀವಲ್ಲ, ಆದ್ಮೇಲೆ ಆ ಹುಡುಗ ಇವತ್ತಿಗೂ ಪ್ಯಾರಲೈಸ್. ಇವತ್ತಿಗೂ ಆ ಹುಡುಗ ಬದುಕಿದ್ದಾನೆ. ಈಗ ಅವನಿಗೆ 24 ವರ್ಷ. ಯಾವಾಗಲೂ ಬೆಡ್ ಮೇಲೆ ಇರ್ತಾನ, ಕೆಥೆಟ್ರೈಸ್ಡ್, ನಡೆಯಕ್ಕೆ ಬರಲ್ಲ. ಸೊ ನಾನು ಹೇಳೋದಿಷ್ಟೇ, ಆಕ್ಸಿಡೆಂಟ್ಸ್ ಆಗೋದನ್ನ ನಾವು ತಪ್ಪಿಸ್ಬೋದು. ಸೊ ಮೊದಲನೇದಾಗಿ ನಾನು ಒಂದು 15-20 ನಿಮಿಷ ಮಾತಾಡ್ಬೋದು. ಸೊ ಮೊದಲನೇದಾಗಿ ಅಂಕಿಅಂಶಕ್ಕೆ ಬರಲ್ಲ. ಸೊ ಅಂಕಿಅಂಶಕ್ಕೆ ಕಂಡ್ರೆ ಆವರೇಜ್ ಆಗಿ ಇಂಡಿಯಾದಲ್ಲಿ ಏನಿಲ್ಲ ಅಂದ್ರೂ ಒಂದು 500 ಆಕ್ಸಿಡೆಂಟ್ಸ್ ಆಗುತ್ತೆ. ಆ 500 ಡೆತ್ಸ್ ಆಗುತ್ತೆ ಒಂದು ಆಕ್ಸಿಡೆಂಟ್. 500 ಡೆತ್ಸ್ ಆಗುತ್ತೆ ಆಕ್ಸಿಡೆಂಟ್. 475 ಡೆತ್ಸ್ ಅಂತ ಹೇಳ್ತಾರೆ. ಒಂದು ವರ್ಷಕ್ಕೆ 1,60,000 ಮರಣ. ಈ ಕಳೆದ ಒಂದು ಮೊನ್ನೆ ಪೇಪರಲ್ಲಿ ನೋಡಿರ್ಬೋದು, ವಿಜಯವಾಡ ಪೇಪರಲ್ಲೂ ಇದರಲ್ಲೂ ಪೇಪರಲ್ಲಿ ಬಂದಿತ್ತು. ಈ ಲಾಸ್ಟ್ 5 years ಅಂದ್ರೆ 2020 ಹಿಡಿದು 24 ಒಂದು 5 ವರ್ಷದ ಡಾಟಾ ಹಾಕಿದ್ರು. ಏನು ಹಾಕಿದ್ರು ಅಂತಂದ್ರೆ ಟೋಟಲ್ ಡೆತ್ ಆದವ್ರ ಸಂಖ್ಯೆ 7,50,000, ಸುಮಾರು ಒಂದು 8 ಲಕ್ಷ ಅಂತ ಅನ್ಕೊಳ್ಳಿ. ಇಷ್ಟು ಜನ ಡೆತ್ ಆದವರು. ಡೆತ್ ಈಸ್ ಎ ಪರ್ಮನೆಂಟ್ ಡ್ಯಾಮೇಜ್. ಯಾರು ಅದನ್ನ ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಆ ಫ್ಯಾಮಿಲಿಗೆ ಲಾಸ್ ಆದ್ಮೇಲೆ ಲಾಸ್ ಈಸ್ ಎ ಲಾಸ್. ಅದನ್ನ ಯಾರು ಅದನ್ನ ನಾವು ಏನು ಮಾಡಿದ್ರು ಸರಿದೂಗ್ಸಕ್ಕಾಗಲ್ಲ. ದುಡ್ಡು ಕೊಟ್ಟರು ಸರಿ ಮಾಡೋಕ್ಕಾಗಲ್ಲ, ಆಸ್ತಿ ಕೊಟ್ಟರು ಸರಿ ಮಾಡೋಕ್ಕಾಗಲ್ಲ. ಅದು ಪರ್ಸನ್ ಲಾಸ್ ಆದಂಗೆ. ಆದ್ರೆ ಅದಾದ ನಂತರ ಡಿಸಬಿಲಿಟಿ ಆಗುತ್ತೆ. ಇಲ್ಲಿರ್ತಕ್ಕಂಥ ಫ್ಯಾಮಿಲಿನಲ್ಲಿ ಕೆಲವರು ಜೊತೆಗೆ ಹೋಗಿರೋರು ಆಕ್ಸಿಡೆಂಟ್ ಆಗುತ್ತೆ. ಇದು ಎಷ್ಟು ಪ್ರಮಾಣ ಇರುತ್ತೆ ಅಂತಂದ್ರೆ ಅಟ್ಲೀಸ್ಟ್ 3 to 5 times ಇರುತ್ತೆ. ಅಂದ್ರೆ 7 ಲಕ್ಷ ಜನ ಡೆತ್ ಆದ್ರೆ ಇಂಟು 5 times ಅಥವಾ 3 times ಮಾಡಿದ್ರೆ ಅಷ್ಟು ಜನ ಇಂಜುರ್ಡ್ ಇರ್ತಾರೆ. ಅದನ್ನ ನೀವು ಅರ್ಥ ಮಾಡ್ತೀವಿ. ಡೆತ್ ಆದವ್ರು ಇಷ್ಟು ಜನ ಇದ್ರೆ ಆ ಇಂಜುರ್ಡ್ ಆದವ್ರು ಎಷ್ಟು ಜನ ಇರ್ತಾರೆ. ಸೊ ಅದರಲ್ಲಿ ಮೇಜರ್ ಆಗಿ ಹೆಡ್ ಇಂಜುರಿ ಆದವರು, ಲಾಂಗ್ ಬೋನ್ ಫ್ರಾಕ್ಚರ್ ಆದವರು, ನೆಕ್ ಫ್ರಾಕ್ಚರ್ ಆದವರು, ಅಬ್ಡಮನ್ ಇಂಜುರಿ ಆದವರು, ಇಂಥವರೆಲ್ಲ ಎಷ್ಟು ದಿವಸ ಬೆಡ್ ಮೇಲೆ ಇರ್ತಾರೆ ಅಂತ. ಇದಕ್ಕೆ ನಾವು ಏನ್ ಹೇಳ್ತೀವಿ, ಡಿಸಬಿಲಿಟಿ ಅಂತ ಹೇಳ್ತೀವಿ. ಅಂದ್ರೆ ಅಂಗವೈಕಲ್ಯ ಅಂತ ಏನ್ ಹೇಳ್ತೀವಿ. ಈ ಡಿಸಬಿಲಿಟಿ ರೇಟ್ ಏನಿರುತ್ತಲ್ಲ, ಇದು ಆ ಮನೆನ ಎಷ್ಟರ ಮಟ್ಟಿಗೆ ನಮಗೆ ತೊಂದರೆ ಕೊಟ್ಬಿಡುತ್ತೆ ಅಂತ. ಈಗ ಮನೇಲಿ ಒಬ್ಬ ಮೇಲ್ ದುಡಿಯೋದಿದ್ರೆ ಅವ್ನು ಡೆತ್ ಆದ್ಮೇಲಂತೂ ಮುಗಿದೋಯ್ತು, ಅದನ್ನ ನಾವು ಫುಲ್ಫಿಲ್ ಮಾಡಕ್ಕೆ ಆಗಲ್ಲ. ಅಕಸ್ಮಾತ್ ಅವ್ನು ಉಳಿದ ಅಂದ್ರೆ ಅವನಿಗೆ ಚಿಕಿತ್ಸೆಗೆ ಬೇಕಾಗಿರ್ತಕ್ಕಂಥ ವೆಚ್ಚ ಇರ್ಬೋದು, ಅವನು ದುಡಿಯೋದನ್ನ ತಪ್ಪಿಸಿ ಎಷ್ಟು ದಿನದವರೆಗೆ ಆ ಬೆಡ್ ಮೇಲೆ ಇರ್ತಾನ ಅನ್ನೋದ್ರಿಂದ ಎಷ್ಟು ತೊಂದರೆಗಳಾಗುತ್ತೆ ಅನ್ನೋದನ್ನ ನೀವು ಅಂದಾಜು ಮಾಡಬಹುದು. ಸೊ ಈ 35-40 ಲಕ್ಷ ಜನ ಏನ್ ಸಫರರ್ಸ್ ಇದ್ದಾರೆ, ಅವರು ಪರ್ಮನೆಂಟ್ ಡ್ಯಾಮೇಜ್ ಆಗಿರೋದು. ಅಕಸ್ಮಾತ್ ಆಗಿ ಬಿಲೋ ನೀ ಆಂಪಿಟೇಷನ್ ಆಯ್ತು, ಇಲ್ಲ ಅಬೋ ನೀ ಆಂಪಿಟೇಷನ್ ಆಯ್ತು ಅಂದ್ರೆ ಕಾಲೇ ಕಳ್ಕೊಂಡ,
ಅರ್ಥ ಮಾಡ್ಕೊಳ್ರಿ, ಏನು ಮಾಡೋಕ್ಕಾಗಲ್ಲ. ಇಂಥ ಒಂದು ಇದನ್ನ ನಾವು ತಪ್ಪಿಸ್ಬೋದಂದ್ರೆ ಏನ್ ಮಾಡ್ಬೋದು ಅನ್ನೋದಕ್ಕೋಸ್ಕರನೇ ನಾವು ಇವತ್ತು ಇದೆಲ್ಲರೂ ಸೇರಿದ್ವಿ. ಸೊ ಇದು ಅಂಕಿ ಅಂಶ ತಗೊಂಡ್ರೆ ಇದರಲ್ಲಿ ಮೇಲ್ ಫಿಮೇಲ್ ರೇಟ್ ತಗೊಂಡ್ರೆ ಹೆಚ್ಚಾಗಿ ಈ ರೇಜ್ ಅಂದ್ರೆ ನಾವು ಏನು ಈ ಟೆಸ್ಟಿಫಿಕೇಷನ್ ಅಂತ ಮಕ್ಕಳಲ್ಲಿ ತುಂಬಾ ಇರುತ್ತೆ. ಸೊ ನಮಗೆ ರೋಷ ಆಗಲಿ ಸ್ವಲ್ಪ ಸ್ಪೀಡ್ ಆಗಲಿ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ. ಸೊ ಇದನ್ನ ನಾವು ಮಾಡ್ತಾ ಮಾಡ್ತಾ ಏನಾಗುತ್ತೆ, ಡೆತ್ಸ್ ಕೂಡ ಮೇಲ್ಸ್ ಅಲ್ಲಿ ಜಾಸ್ತಿ. ನಾವು ಆಕ್ಸಿಡೆಂಟ್ಸ್ ಟೋಟಲ್ ಓಲ್ಡ್ ಡೆತ್ಸ್ ತಗೊಂಡ್ರೆ ಓನ್ಲಿ 14% ಅಂದ್ರೆ 14% ಮಾತ್ರ ಫಿಮೇಲ್ಸ್ ಡೆತ್ ಆಗಿರೋದು, ಉಳಿಕಿದವರು ಎಲ್ಲರೂ ಮೇಲ್ಸ್. ನಿಮಗೆ ಗೊತ್ತು ಪುರುಷ ಪ್ರಧಾನ ಸಮಾಜ, ಸೊ ಪುರುಷರೇ ಮ್ಯಾಕ್ಸಿಮಮ್ ದುಡಿಯೋದು. ಸೊ ಇಷ್ಟು ಜನ ಪುರುಷರು ಡೆತ್ ಆದ್ರೆ ಅವ್ರ ಮನೆ ಹೆಂಗ್ ನಡೀತದೆ? ಸೊ ಇದು ಬಹಳ ಇಂಪಾರ್ಟೆಂಟ್ ಅಂತ ನಾನು ಅನ್ಕೊಂತೀನಿ. ಸೊ ಇನ್ನು ಆಕ್ಸಿಡೆಂಟ್ ರೇಟ್ ಟಾಪ್ ಅಲ್ಲಿ ಇದ್ರೆ ನಾವು 5ನೇ ಸ್ಥಾನದಲ್ಲಿ ಆಕ್ಸಿಡೆಂಟ್ ರೇಟ್ಸ್ ಅಲ್ಲಿ. ಸೊ ಈಗ ಅಂಕಿಅಂಶಗಳನ್ನ ನಮ್ಮ ಜಿಲ್ಲೆದು ಸರ್ ಕೊಡ್ತಾರೆ, ಸರ್ ಹತ್ರ ಅಂಕಿಅಂಶಗಳಿಂದ ನನಗೂ ಹಂಚಿದ್ರು ಅವರು, ಸರ್ ಹೇಳಿದ್ರು. ಬಟ್ ಆದ್ರೂ ನಾನು ಓವರ್ ಆಲ್ ಹೇಳ್ಬೇಕಂತೇಳಿ ಈ ತರ ಹೇಳ್ತಿದ್ದೀನಿ. ಸೊ ನಾವು 5ನೇ ಸ್ಥಾನದಲ್ಲಿ ಇದ್ದೀವಿ, ನಾವೇನು ಕೆಳಗಡೆ ಇಲ್ಲ. ಸೊ ಇದಕ್ಕೇನು ಕಾರಣ? ಆಕ್ಸಿಡೆಂಟ್ ಅನ್ನ ನಾವು ಪ್ರಿವೆಂಟ್ ಮಾಡ್ಬೇಕಂದ್ರೆ ನಾವು ಏನ್ ಮಾಡ್ಬೋದು? ಸೊ ಮೊದಲನೇದಾಗಿ ಎಲ್ಲರಿಗೂ ಗೊತ್ತು, ನಾವು ಆಕ್ಸಿಡೆಂಟ್ ಆಗಕ್ಕೆ ಮೇನ್ ಕಾರಣ ಏನಂತಂದ್ರೆ ನಮ್ದು ವೇಗವಾಗಿ ವಾಹನವನ್ನು ಚಾಲನೆ ಮಾಡೋದು. ಸೊ ಸ್ಪೀಡ್ ಏನಾಗುತ್ತೆ, ನಮಗೆ ಥ್ರಿಲ್ನ ಕೊಡುತ್ತೆ, ಬಟ್ ಇಟ್ ಕಿಲ್ಸ್. ಎರಡನೇದಾಗಿ ನಾವು ಡ್ರಗ್ ಅಬ್ಯೂಸ್ ಮಾಡಿದಾಗ, ಅಂದ್ರೆ ಆಲ್ಕೋಹಾಲ್ ಇರ್ಬೋದು ಅಥವಾ ಇತರೆ ಸಬ್ಸ್ಟೆನ್ಸ್ ನ ಅಬ್ಯೂಸ್ ಮಾಡಿದಾಗ ಅಂಥವ್ರು ಅವರ ಸೆಲ್ಫ್ ಕಂಟ್ರೋಲ್ನ ತಪ್ಪಿರ್ತಾರೆ. ಸೊ ಅಂತರದಿಂದ ವಾಹನ ಚಾಲನೆ ತಪ್ಪಿ ಅದರಿಂದ ಆಕ್ಸಿಡೆಂಟ್ಸ್ ಆಗುತ್ತೆ. ಇನ್ನು ಮೂರನೇದಾಗಿ ನಾ ಹೇಳಿದೆ, ನಾವು ತುಂಬಾ ದಡವಾಗ್ಬಿಟ್ಟಿರುತ್ತೆ, ನಮಗೆ ನಿದ್ದೆ ಬರ್ತಿರುತ್ತೆ, ನಾವು ರೆಸ್ಟ್ ಮಾಡಲ್ಲ. ಸೊ ನಾವೇನ್ ಮಾಡ್ಬಿಡ್ತೀವಿ, 5 ಕೂಡ ಇನ್ನ 10 ಕಿಲೋಮೀಟರ್ ಇದೆ, ನಾವು ಮುಟ್ಟು ಬಿಡ್ಬೋದು ಅಂತ ಹೋಗ್ಬಿಡ್ತೀವಿ, ಆಕ್ಸಿಡೆಂಟ್ ಆಗುತ್ತೆ. ಯಾರು ಅದಕ್ಕೆ ಕಾರಣ ಇರಲ್ಲ, ನನ್ನ ಆಕ್ಸಿಡೆಂಟ್ಗೆ ನಾನೇ ಸ್ವಂತ ಕಾರಣ ಆಗುತ್ತೆ. ಇನ್ನು 4ನೇದು ಅತಿ ಮುಖ್ಯವಾಗಿ ನಾನು ಎಸ್ ಸರ್ ಜೊತೆ ಕೂಡ ಸುಮಾರು ಸಲ ಅಂತ ಇದ್ದೆ, ಈ ಮೊಬೈಲ್ ಯೂಸ್ ಮಾಡ್ತಾ ವೆಹಿಕಲ್ನ ಡ್ರೈವ್ ಮಾಡಿ, 2 ವೀಲರ್ ಇರ್ಬೋದು ಅಥವಾ 4 ವೀಲರ್ ಇರ್ಬೋದು, ಮೊಬೈಲ್ ಯೂಸ್ ಮಾಡ್ತಾ ವೆಹಿಕಲ್ನ ಡ್ರೈವ್ ಮಾಡಿ. ಇದೊಂದು ಬಹಳ ತಪ್ಪು ಸಂಸ್ಕೃತಿ. ನಾನು ಸುಮಾರು ಸಿಟೀಸ್ ಅಲ್ಲಿ ಓಡಾಡಿದ್ದೀನಿ, ಬಟ್ ಹೊಸಪೇಟೆಯಲ್ಲಿ ಮೊಬೈಲ್ ಯೂಸ್ ಮಾಡಿ ಡ್ರೈವ್ ಮಾಡ್ತಕ್ಕಂಥವ್ರ ಸಂಖ್ಯೆ ತುಂಬಾ ಅಂದ್ರೆ ತುಂಬಾ ಇದೆ. ಬಟ್ ಅವ್ರಿಗೆ ಯಾಕೆ ಆ ರೀತಿ ಮಾಡ್ತಾರೋ ಗೊತ್ತಿಲ್ಲ, ಏನು ಅವರಿಗೆ ಅಷ್ಟೊಂದು ಬಿಸಿ ಇರ್ತಾರೆ ಅನ್ನೋ ಗೊತ್ತಿಲ್ಲ. ಬಟ್ ಆದ್ರೆ ಅದರಿಂದ ಒಂದ್ಸಲ ಬಿದ್ದರೆ ಮುಗಿತಲ್ಲ, ನಿಮ್ದು ಒಂದು ಲಾಂಗ್ ಬೋನ್ ಫ್ರಾಕ್ಚರ್ ಆದ್ರೆ 3 ರಿಂದ 6 ತಿಂಗಳು ಮನೇಲಿ ಇರ್ಬೇಕಲ್ಲ. ಒಂದು ಕೈ ಮುರಿದ್ರೆ 1.5 ತಿಂಗಳು ನೀವು ಏನು ಕೆಲಸ ಮಾಡೋಕ್ಕಾಗಲ್ಲ. ಅರ್ಥ ಯಾಕೆ ಮಾಡ್ಕೊಳ್ಳಲ್ಲ ಅಂತ. ಎಷ್ಟೊಂದು ಜನ ನಾನು ಪೊಲೀಸರನ್ನು ಕೂಡ ನೋಡಿದ್ದೀನಿ, ಅವರು ಮೊಬೈಲಲ್ಲಿ ಮಾತಾಡ್ತಾ ಭಯ ಪಡಿಸ್ಕೊಂಡು ಹೋಗ್ತಾರೆ. ಸೊ ಏನಂದ್ರೆ ಇದನ್ನ ನಾವು ಏನ್ ಹೇಳ್ತೀವಿ ಅಂತಂದ್ರೆ ತಿಳುವಳಿಕೆ, ಅಂದ್ರೆ ಈ ಎಜುಕೇಶನ್ ಅನ್ನೋದು ಏನಿರುತ್ತಲ್ಲ, ನಮಗೆ ಡಿಗ್ರಿ ಇರ್ಬೋದು, MBBS MD ಜನರಲ್ ಮೆಡಿಸಿನ್ ಅಂತ ಇರ್ಬೋದು, ಬಟ್ ಆದ್ರೆ ನಾವು ವಿದ್ಯಾವಂತರು ಅಂದ್ರೆ ನಾವು ಅದನ್ನ ನಾವು ಪಡೆದಿಲ್ಲ ಅಂತಂದ್ರೆ ಈ ತರ ಆಗುತ್ತೆ. ನಾನು ಮೊಬೈಲಲ್ಲಿ ಮಾತಾಡಬಾರ್ದು, ವೆಹಿಕಲ್ ಓಡಿಸ್ಬೇಕಾದ್ರೆ ಮಾತಾಡಬಾರ್ದು ಅಷ್ಟೇ. ನಾನು ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಲೇಮನ್ ಆಗಲಿ, ಯಾರೇ ಆಗಲಿ, ನಾನು ಮಾತಾಡಬಾರ್ದು ಅಂದ್ರೆ ಮಾತಾಡ್ಬೋದು. ನಿಂದ್ರಿಸಿ ವೆಹಿಕಲ್ ನಿಂದ್ರಿಸಿ ನಾನು ಮಾತಾಡ್ಬೇಕಂದ್ರೆ ಮಾತಾಡ್ಬೇಕು. ಅದಿಲ್ಲ ಅಂದ್ರೆ ನಿಮ್ಮ ಕೈ ನಿಂದ್ರಕ್ಕಾಗಲಿ ಬ್ಲೂಟೂತ್ ಯೂಸ್ ಮಾಡ್ಬೋದಲ್ಲ, ನೀವು ಯಾಕೆ ಯೂಸ್ ಮಾಡಲ್ಲ ಅಂತ. ಸೊ ಇದು ಪತ್ರಿಕಾ ಮಾಧ್ಯಮದಲ್ಲೂ ನಾನು ಕೇಳಕ್ಕೆ ಇಷ್ಟಪಡ್ತೀನಿ, ಯಾಕೆ ನಿಮ್ಮ ಪಬ್ಲಿಕ್ ಈ ತರ ಬಿಹೇವ್ ಮಾಡ್ತಾರೆ ಅಂತ. ನೀವು ನೋಡಿರ್ತೀರಿ, ಬಟ್ ಆದ್ರೆ ನೀವು ಏನು ಹೇಳಲ್ಲ. ನೀವು ನೋಡಿರ್ತೀನಿ ಮೊಬೈಲಲ್ಲಿ ಯೂಸ್ ಮಾಡ್ತಾನೆ ತುಂಬಾ ಜನ ಹೋಗ್ತಿರ್ತಾರೆ, ಒಬ್ಬರಲ್ಲಿ ಬಹಳ ಅಸಹ್ಯವಾಗಿ ಓಡಿಸ್ತಾರೆ. ಈ ಕಾಲ್ ಮೇಲೆ ಇಟ್ಕೊಂಡಿರ್ತಾರೆ, ಕನೆಕ್ಟ್ ಕೊಟ್ಟಾದ್ಮೇಲೆ ಈ ತರ ಓಡಿಸ್ತಾರೆ, ಒಂದು ಕೈಲಿ ಫೋನ್ ಹಿಂಗೆ. ಅದು ಯಾಕೆ ಈ ಸಂಸ್ಕೃತಿ ನಮ್ಮಲ್ಲಿ ಅಂತ. ಸೊ ಇದು ಮುಖ್ಯ. ಮತ್ತೆ ಇನ್ನೊಂದೇನಂತಂದ್ರೆ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್. ಸೊ ಇವು ಮೇಜರ್ ರೀಸನ್ಸ್ ಆಕ್ಸಿಡೆಂಟ್ಸ್ ತುಂಬಾ ಆಗೋದಕ್ಕೆ ಕಾರಣ ಏನಂತಂದ್ರೆ ಇವೇ ಕಾರಣಗಳು. ನಾವು ಸಿಟಿನಲ್ಲೇ ಹೋಗ್ತಿದ್ವಲ್ಲ, ಯಾಕೆ ಹೆಲ್ಮೆಟ್ ಹಾಕ್ಬೇಕು? ಇಲ್ಲ ಸಿಟಿನಲ್ಲೇ ಇದೀವಲ್ಲ, ನಾವು ಯಾಕೆ ಸೀಟ್ ಬೆಲ್ಟ್ ಹಾಕಬೇಕು? ಸೊ ನಾವು ಊರ್ ಹೊರಗಡೆ ಇಲ್ಲೇ ಇದೆ, ನಮ್ಮ ಊರು 10 ಕಿಲೋಮೀಟರ್, ನಾವ್ಯಾಕೆ ಸೀಟ್ ಬೆಲ್ಟ್ ಹಾಕೋಬೇಕು ಅಂತ. ಸೊ ಮುಂದೆ ರೂಲ್ಸ್ ಬರುತ್ತೆ. ಸೀಟ್ ಬೆಲ್ಟ್ ಈಗ ಫ್ರಂಟ್ ಸೀಟರ್ಸಿಗೆ ಅಷ್ಟೇ ಇದೆ, ನೆಕ್ಸ್ಟ್ ಬಿಲ್ ಆದ್ಮೇಲೆ ಮೋಸ್ಟ್ಲಿ ಹಿಂದೆ ಸೀಟಲ್ಲಿ ಇರೋರು ಬರ್ಬೋದು ಸರ್ ಸೀಟ್ ಬೆಲ್ಟ್ ಹಾಕ್ಬೇಕಂತೇಳಿ. ಸೊ ಸೀಟ್ ಬೆಲ್ಟ್ ಹಿಂದೆ ಇರತಕ್ಕಂಥವ್ರಿಗೂ ಕೂಡ ಸೀಟ್ ಬೆಲ್ಟ್ ಕಂಪಲ್ಸರಿ ಅಂತ ಬರ್ತಕ್ಕಂಥ ಚಾನ್ಸಸ್ ಇದೆ. ಸೊ ಇದು ಅಂಕಿ ಅಂಶ ಮತ್ತೆ ಯಾಕೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಅಂತಕ್ಕಂಥದ್ದು. ಸೊ ಆಕ್ಸಿಡೆಂಟ್ ಆದ ಒಂದು ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೋದು ಅಂತ. ಸೊ ನಾವೇನ್ ಮಾಡ್ಬೋದು? ಸೊ ಯೂಶುವಲ್ ಆಗಿ ಡೆತ್ ಆಗ್ತಕ್ಕಂಥ ಸಂದರ್ಭ ಇದ್ದಾಗ ಮ್ಯಾಕ್ಸಿಮಮ್ 80% ಆಫ್ ದ ಡೆತ್ಸ್ ಎಲ್ಲಾನು ಹೆಡ್ ಇಂಜುರಿಯಿಂದನೇ ಆಗುತ್ತೆ. ಸೊ ತಲೆ ಪೆಟ್ಟಿಗಾಗಿನೇ ಆಗುತ್ತೆ. ಸೊ ಹೆಡ್ ಇಂಜುರಿ ತಪ್ಪಿಸ್ಬೇಕಂದ್ರೆ ನಿಮ್ಗೆ 2 ದಾರಿ, ಒಂದು ಸೀಟ್ ಬೆಲ್ಟ್ ಹಾಕ್ಬೇಕು, 2ನೇದು ಹೆಲ್ಮೆಟ್ ಹಾಕ್ಬೇಕು. ಅದು ಹಾಕ್ಲಿಲ್ಲ ಅಂತಂದ್ರೆ ಹೆಡ್ ಇಂಜುರಿನ ತಪ್ಸಕ್ ಆಗೋದಿಲ್ಲ. ಸೊ ಅಕಸ್ಮಾತ್ ಆಗಿ ಹೆಡ್ ಇಂಜುರಿ ಆಗಿ ಒಬ್ಬ ಮನುಷ್ಯ ಬದುಕಿದ್ದ ಅಂತ ಅನ್ಕೊಳ್ಳಿ, ನೀವು ಆ ಆಕ್ಸಿಡೆಂಟ್ ಸ್ಪಾಟ್ ಅಲ್ಲಿ ಇದ್ದೀರಿ, ಲೇಮ್ಯಾನ್ ನಿಮ್ಗೆ ಏನು ಮಾಡಕ್ ಗೊತ್ತಾಗಲ್ಲ. ಸೊ ಮೊದಲನೇದಾಗಿ ನೀವು ಏನ್ ಮಾಡ್ಬೋದು ಅಂದ್ರೆ, ಆ ಮನುಷ್ಯ ಇದ್ದ ಅಂತಂದ್ರೆ ಈ ತರ ಒಂದು ಪ್ಲೇನ್ ಇತ್ತು ಅಂತಂದ್ರೆ ಅದರಲ್ಲಿ ಈ ನೆಕ್ನ ಸ್ವಲ್ಪ ಈ ತರ ಟಿಲ್ಟ್ ಮಾಡಿದ್ರೆ ಅವ್ನು ಏರ್ವೇ ಓಪನ್ ಆಗುತ್ತೆ. ಏರ್ವೇ ಅಂದ್ರೆ ಈ ಗಾಳಿ ಉಸಿರಾಡ ಅಂತಕ್ಕಂಥದ್ದು ಏರ್ವೇ ಓಪನ್ ಆಗುತ್ತೆ. ಇಷ್ಟು ಮಾಡಿದ್ರೆ ಅವ್ನಿಗೆ ಎಷ್ಟೋ ಸಿಗುತ್ತೆ. ಜೊತೆಗೆ ಅವನ್ನ ಫಿಕ್ಸ್ ಮಾಡೋದು, ಅಂದ್ರೆ ನಾವು ಏನ್ ಹೇಳ್ತೀವಿ ಸ್ಟ್ರೆಚರ್ ಇರುತ್ತಲ್ಲ, ಸ್ಟ್ರೆಚರ್ಗೆ ಫಿಕ್ಸ್ ಮಾಡಿ ಈ ತರ ಹೆಡ್ನ ಸ್ವಲ್ಪ ಟಿಲ್ಟ್ ಮಾಡಿದ್ರೆ, ಈ ತರ ಎಕ್ಸ್ಟೆನ್ಷನ್ ಮಾಡಿದ್ರೆ
ಏರ್ವೇ ಓಪನ್ ಆಗುತ್ತೆ, ಸೊ ಅವನು ಚೆನ್ನಾಗಿ ಉಸಿರಾಡಬಹುದು. ಎರಡನೇದು, ಈ ಲಾಂಗ್ ಬೋನ್ ಫ್ರಾಕ್ಚರ್ಸ್ ಆದ್ರೆ, ದೊಡ್ಡದು ಫ್ರಾಕ್ಚರ್ಸ್ ಆದ್ರೆ ಹೊರಗಡೆ ಬಂದಿರಲ್ಲ, ಓಪನ್ ಊಡ್ಸ್ ಇರಲ್ಲ, ಬಟ್ ಏನ್ ಮಾಡ್ಬೋದು, ಅದಕ್ಕೆ ಸಪೋರ್ಟ್ ರಟ್ಟು ಗಿಟ್ಟು ಏನಾರು ಹಾಕ್ಬಿಟ್ಟು, ದಾರ ಇದ್ರೆ ದಾರ ಅಥವಾ ಬ್ಯಾಂಡೇಜ್ ಇದ್ರೆ ಬ್ಯಾಂಡೇಜ್, ಏನಿರುತ್ತೆ ನಿಮ್ಮ ಹತ್ರ, ಬಟ್ಟೆ ಇದ್ರೆ ಬಟ್ಟೆ, ಅದರಿಂದ ಕಟ್ಟಿ ಅದನ್ನ ಸ್ಟೆಬಿಲೈಸ್ ಮಾಡೋದು, ಅಂದ್ರೆ ಅದನ್ನ ಈ ತರ ಮೂವ್ಮೆಂಟ್ ಆಗದೆ ಇರಂಗೆ ನೋಡ್ಕೊಳ್ಳೋದು. ಇನ್ನು ಓಪನ್ ವೂಂಡ್ಸ್ ಇದ್ರೆ ಏನ್ ಮಾಡ್ಬೋದು, ಓಪನ್ ವೂಂಡ್ಸ್ ಇದ್ರೆ ಬಹಳ ಕಷ್ಟ. ಯಾಕಂತಂದ್ರೆ ಓಪನ್ ವೂಂಡ್ಸ್ ಇದ್ರೆ ನೀವು ವೂಂಡ್ ಮೇಲೆ ಕವರ್ ಮಾಡೋದಕ್ಕಿಂತ ವೂಂಡ್ ಮೇಲ್ಗಡೆ, ಸೊ ಅದ್ರ ಮೇಲ್ಗಡೆ ಟೋರ್ನಿಕೆ ಅಂತ ಹಾಕ್ತೀವಿ, ಅಂದ್ರೆ ಸ್ವಲ್ಪ ಬಿಗಿದು ಇದು ಮಾಡಿದ್ರೆ ಆ ಬ್ಲಡ್ ಬ್ಲೀಡಿಂಗ್ ಏನಾಗ್ತಾ ಇರುತ್ತೆ ಅದನ್ನ ನಾವು ತಪ್ಪಿಸ್ಬೋದು. ಇದಕ್ಕೆ ಆಕ್ಚುಲಿ ಅಂದ್ರೆ ನಾವು ಫಸ್ಟ್ ಏಡ್ ಕ್ಲಾಸಸ್ ಅಂತ ಮಾಡಿದ್ರೆ ಮಾತ್ರ ಇದನ್ನ ನಾವು ಕ್ಲೀನ್ ಆಗಿ ಪೂರ್ತಿಯಾಗಿ ಸರಿಯಾಗಿ ಹೇಳ್ಬೋದು. ಇದು ಸಡನ್ ಆಗಿ ಸ್ವಲ್ಪ ನಿನ್ನೆ ಹೇಳಿದ್ರೆ ನನಗೆ, ಸೊ ಹಂಗಾಗಿ ನಾನು ಏನು ಪ್ರಿಪರೇಷನ್ ಇಲ್ಲದೆ ಬಂದಿದ್ದೀನಿ. ಬಟ್ ಡೆಫಿನೆಟ್ ಆಗಿ ಫಸ್ಟ್ ಏಡ್ ಒಂದು ಕ್ಲಾಸ್ ಬೇಕಂತಂದ್ರೆ ನಾನು ಮತ್ತೆ ನಮ್ಮ ಇನ್ನೊಬ್ರು ಆರ್ಥೋಪೆಡಿಕ್ ಸರ್ಜನ್ ಸೇರ್ಬಿಟ್ಟು ನಿಮಗೆ ಡೀಟೇಲ್ಡ್ ಕ್ಲಾಸ್ ಮಾಡಿಕೊಡ್ತೇನೆ. ಸೊ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್. ಸೊ ಪ್ರಿವೆನ್ಷನ್ ಮಾಡಬೇಕು ಅಂತಂದ್ರೆ ಈಸಿಯೆಸ್ಟ್ ಇದೆ, ನಾವು ಅದನ್ನ ಪಾಲನೆ ಮಾಡಲೇಬೇಕು. ಸೊ ಎರಡು ವಿಧದಲ್ಲಿ ನಾವು ಪ್ರಿವೆಂಟ್ ಮಾಡ್ಬೋದು. ಒಂದು, ನಾವು ಎಜುಕೇಟ್ ಆಗಬೇಕು, ಅಂದ್ರೆ ನಾನು ಮೊಬೈಲ್ ಯೂಸ್ ಮಾಡಬಾರ್ದು, ಡ್ರೈವ್ ಮಾಡ್ಬೇಕಂದ್ರೆ ಯೂಸ್ ಮಾಡಬಾರ್ದು, ಅದನ್ನ ನಾನು ಅರ್ಥಕೋಬೇಕು ಒಂದು. ಎರಡನೇದು ಏನಂತಂದ್ರೆ ಕಾನೂನು ಸ್ವಲ್ಪ ಇದಕ್ಕೆ ಗಟ್ಟಿ ಆಗಬೇಕು. ಅಂದ್ರೆ ಕೆಲವು ವಿಷಯದಲ್ಲಿ ನಾವು ಶಿಕ್ಷೆ ಕೊಡ್ಬೇಕಂದ್ರೆ ಶಿಕ್ಷೆ ಕೊಡ್ಲೇಬೇಕು. ಈಗ ನಾವು ಮೊಬೈಲ್ ಯೂಸ್ ಮಾಡಿದ್ರೆ ಅವರಿಗೆ ದಂಡ ಹಾಕ್ಬೇಕಂದ್ರೆ ದಂಡ ಹಾಕ್ಲೇಬೇಕು, ಅವ್ರನ್ನ ಹಂಗೆ ಬಿಡಬಾರ್ದು. ಸೊ ಆ ರೀತಿ ನಾವು ಸ್ವಲ್ಪ ಸ್ಟ್ರಿಂಜೆಂಟ್, ಅಂದ್ರೆ ನಾವು ಕಾನೂನನ್ನ ಸ್ವಲ್ಪ ಗಟ್ಟಿ ಮಾಡಿ ಅವ್ರಿಗೆ ಸ್ವಲ್ಪ ಹೆದರಿಕೆ ಬರಬೇಕು, ಜೊತೆಗೆ ಅವ್ರಿಗೆ ಎಜುಕೇಟ್ ಮಾಡಿದ್ರೆ ನಾವು ಆಕ್ಸಿಡೆಂಟ್ಸ್ ಡೆಫಿನೆಟ್ ಆಗಿ ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತೇನೆ. ಜೊತೆಗೆ ಈಗ ನೀವು ಸರ್ ಇದಿರ್ಲಿ ಅಂತ ಹೇಳ್ತೀವಿ. ಸೊ ನೀವೇನಾದ್ರು ಭಾಗ ಉಬ್ಬಿರುತ್ತೆ ಅಥವಾ ಈ ತರ ಊನ ಆಗಿರುತ್ತೆ, ಸೊ ಅಂತದನ್ನ ನೀವು ನೋಡಿದ ತಕ್ಷಣ ರೆಕಗ್ನೈಸ್ ಮಾಡಿ ಆ ಪಾರ್ಟಿನ ಫಿಕ್ಸ್ ಮಾಡಕ್ಕೆ ನೋಡ್ಬೇಕು. ಎತ್ತಿ ಹಾಕೋದಷ್ಟೇ ನಮ್ ಕೆಲಸ ಆಗ್ಬಾರ್ದು. ಏನಂತಂದ್ರೆ ನಾವು ಯಾವಾಗೇ ಆಗ್ಲಿ ಒಂದು ಇಂಜುರಿ ಬಂದಾಗ ನಾವು ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಎತ್ತಿ ಶಿಫ್ಟ್ ಮಾಡೋದಕ್ಕೆ ನಾವು ಆಲೋಚನೆ ಮಾಡ್ತಾ ಇರ್ತೀವಿ. ಬಟ್ ಅದು ಬಹಳ ಒಳ್ಳೇದು, ಯಾಕಂತಂದ್ರೆ ನಾವು ಎಷ್ಟು ಬೇಗ ಅಷ್ಟು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರೆ ಒಳ್ಳೇದು ಅಂತ. ಬಟ್ ಏನಂತಂದ್ರೆ ಆ ಮಾಡೋಕ್ಕಿಂತ ಮುಂಚೆ ನಾವು ಹೇಳಿದ್ನಲ್ಲ, ಹೆಡ್ ಇಂಜುರಿ ಆಗಿ ಉಸಿರಾಟಕ್ಕೆ ತೊಂದರೆ ಅಂತ ಆಗ್ತೈತಂದ್ರೆ ಆ ನೆಕ್ ಬಗ್ಗೆ ಸ್ವಲ್ಪ ನಾವು ಗಮನ ಕೊಡಬೇಕು, ಅಥವಾ ಓಪನ್ ಹುಟ್ಟಿದ್ರೆ ಟೋರ್ನಿಕೆ ಹಾಕೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಸೊ ಅದನ್ನ ಯಾವ ರೀತಿ ಹೆಜ್ಜೆ ಹಾಕ್ಬೇಕು ಅಂತಂದ್ರೆ ಅದು ಸಪ್ರೇಟ್ ಕ್ಲಾಸ್ ಮಾಡಿದ್ರೆ ಅದು ವೆರಿ ಗುಡ್ ಸರ್, ಅದಕ್ಕೆ ಚೆನ್ನಾಗಿರುತ್ತೆ. ಇಂಡಿಕೇಶನ್ ಏನಂದ್ರೆ ನೀರು ಹಾಕಬಾರ್ದು ಅನ್ನೋದಕ್ಕೆ ಅಬ್ಡಮಿನಲ್ ಡ್ರಾಮಾ ಮತ್ತೆ ಚೆಸ್ಟ್ ಡ್ರಾಮಾ ಆಗಿರ್ತಂದ್ರೆ ಕೂಡ ಓರಲಿ ಏನು ಕೊಡಕ್ ಬರಲ್ಲ. ಸೊ ಅದನ್ನ ಸ್ವಲ್ಪ ಕಷ್ಟ ನೀವು ನೋಡಿ ಡಿಸೈಡ್ ಮಾಡೋದು, ಯಾಕಂದ್ರೆ ಕೆಲವು ಸಲ ಮಿಸ್ ಆಗ್ಬಿಡುತ್ತೆ, ಯಾಕಂದ್ರೆ ಬಟ್ಟೆ ಎಲ್ಲ ಹಾಕಿರೋದ್ರಿಂದ ಕವರ್ ಅಪ್ ಇದ್ದರೆ ಗೊತ್ತಾಗಲ್ಲ. ಬಟ್ ಮನುಷ್ಯ ಅವನು ಕಾನ್ಶಿಯಸ್ ಓರಿಯೆಂಟೆಡ್ ಇದ್ದು ನಾನು ಎಲ್ಲಿದ್ದೀನಿ ಏನು ನನಗೆ ಸ್ವಲ್ಪ ನೀರು ಕೊಡ್ರಿ ಅಂತ ಕೇಳಿದ್ರೆ ಡೆಫಿನೆಟ್ ಆಗಿ ನೀವು ನೀರು ಕೊಡ್ಬೋದು. ಬಟ್ ಎಚ್ಚರ ಇಲ್ಲಾರ್ದವನಿಗೆ, ಅರೆ ಎಚ್ಚರ ಇರೋನಿಗೆ, ಅಂದ್ರೆ ಇನ್ ಬಿಟ್ವೀನ್, ಈಗ ಅವನು ಪೂರ್ತಿ ಎಚ್ಚರನೂ ಇರಲ್ಲ ಅಂತವ್ರಿಗೆ ನೀವು ನೀರು ಹಾಕಿದ್ರೆ ನೀವು ಡೆಫಿನೆಟ್ಲಿ ಅವನಿಗೆ ಡ್ಯಾಮೇಜ್ ಮಾಡ್ತಿದ್ರೆ ಅಂತ ಅರ್ಥ. ಇದು ತುಂಬಾ ಸಲ ಆಗುತ್ತೆ ನಮ್ಮಲ್ಲಿ ಒಂದು ಟ್ರೆಡಿಷನ್ ನೀರು ಆಗ್ಬಿಡುತ್ತೆ. ಈಗ ಹಾವು ಕಚ್ಚಿದ್ರೆ ಹಗ್ಗ ಕಟ್ಟೋದು. ಸೊ ಸೆಮಿ ಕಾನ್ಶಿಯಸ್ ಇದ್ರೆ ನೀವು ನೀರ್ ಹಾಕಿದ್ರೆ ಹೆಂಗ್ ಕುಡಿತಾನೆ ಹೇಳಿ ಅವನು, ಅದೆಲ್ಲ ಮತ್ತೆ ಲಂಗ್ಸ್ ಅಲ್ಲಿ ಹೋಗಿ ಮತ್ತೆ ಆಸಿಲೇಷನ್ ಆಗಿ ಇಂಟರ್ನ್ ನಾವು ಅವನಿಗೆ ಡ್ಯಾಮೇಜ್ ಮಾಡೋದಂಗ ಆಗುತ್ತೆ, ಮತ್ತೆ ತೊಂದರೆ ಕೊಟ್ಟಂಗೆ. ಗುಡ್ ಕ್ವಶನ್. ಈ ಒಂದು ದಿನ ನಾವು ರಸ್ತೆ ಸುರಕ್ಷತಾ ಮಾಸಾಚರಣೆ ಅಂತೇಳಿ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ರಸ್ತೆ ಸುರಕ್ಷತಾ ಮಾಸಾಚರಣೆಯ ಉದ್ದೇಶ ಜಿಲ್ಲೆಯಲ್ಲಿ ಪ್ರತಿ ವರ್ಷ ನಾವು ಒಂದು 10% ಅಷ್ಟು ಅಪಘಾತಗಳ ಪ್ರಮಾಣವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಸೇರಿದ್ದೇವೆ, ಎಲ್ಲರೂ ಕೆಲಸ ಮಾಡಬೇಕಾಗುತ್ತೆ. ನಿನ್ನೆ ಒಂದು ದಿನ ನಾವು ರಿಟರ್ನ್ ಕೇಸ್ ಮೀಟಿಂಗ್ ಅಲ್ಲಿ ಎಸ್ ಪಿ ಸರ್ ಡಿ ಸಿ ಸರ್ ಅವೆಲ್ಲ ಮಾತಾಡ್ತಿರ್ಬೇಕಾದ್ರೆ ಕಂಪೇರ್ ಟು 2022, 23, 24 ಸಾಹೇಬರು ಬಂದಿದ್ದರಿಂದ ಸುಮಾರು 15-20% ನಮ್ಮ ಅಪಘಾತಗಳ ಪ್ರಮಾಣ ಮತ್ತು ಈ ಸಾವು ನೋವಿನ ಪ್ರಮಾಣ ಕೂಡ ಕಡಿಮೆ ಆಗಿದೆ. ಸೊ ನಾವೇನು ಈ ರಸ್ತೆ ಸುರಕ್ಷತಾ ಸಮಿತಿ ಸಭೆಗಳನ್ನು ಮಾಡ್ತಿರ್ತೀವಿ, ಮತ್ತೆ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಮಾಡ್ತಿರ್ತೀವಿ, ಅದು ಒಂದು ಎಲ್ಲೋ ಒಂದ್ ಕಡೆ ಅದು ಇಂಪ್ಯಾಕ್ಟ್ ಆಗಿದೆ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಸಾಹೇಬ್ ಹೇಳೋದಂಗೆ 6 ಬ್ಲಾಕ್ ಸ್ಪಾಟ್ ಇದ್ದು 1 ಬ್ಲಾಕ್ ಸ್ಪಾಟ್ ಆಗಿದೆ. ಅದೇ ರೀತಿ ನಾವು ಪ್ರತಿಯೊಂದು ಮೀಟಿಂಗ್ ನಲ್ಲಿ ಈ ರೋಡ್ ಸೇಫ್ಟಿ ಮೆಜರ್ಸ್ ಏನೇನು ತಗೋಬೇಕು, ರಸ್ತೆ ಸುರಕ್ಷತಾ ಕ್ರಮಗಳನ್ನು ಎಲ್ಲೆಲ್ಲಿ ಏನೇನು ಸುಧಾರಣೆ ಮಾಡಬೇಕು ಅಂತೇಳಿ ಎಸ್ ಪಿ ಸಾಹೇಬರು ಪ್ರತಿಯೊಂದು ಮೀಟಿಂಗ್ ನಲ್ಲಿ ಕಾಂಟ್ರಿಬ್ಯೂಟ್ ಮಾಡಿ ಅಂತ ಒಂದು ಕ್ರಮಗಳನ್ನು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಈ ಒಂದು ರಸ್ತೆ ಅಪಘಾತಗಳ ಪ್ರಮಾಣ ಕೂಡ ಕಡಿಮೆ ಆಗಿದೆ. ಆಮೇಲೆ ಈ ಒಂದು ದಿನ ನಾವು ಗುಡ್ ಸ್ಯಾಮರಿಟನ್ ಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಎಸ್ ಪಿ ಸಾಹೇಬರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಇಷ್ಟೇ, 2021ರಲ್ಲಿ ಈ ಒಂದು ಕಾನೂನನ್ನ ಜಾರಿಗೆ ಬರುತ್ತೆ. ಈ ಒಂದು ರಸ್ತೆ ಅಪಘಾತಗಳಲ್ಲಿ ಗಾಯಾಳುಗಳಿಗೆ ನೆರವಾಗುವಂತ ನಿಟ್ಟಿನಲ್ಲಿ ಯಾರ್ಯಾರು ನೆರವಾಗ್ತಾರೆ ಅವರಿಗೆ ಒಂದು ಮೋಟಿವೇಟ್ ಮತ್ತು ಅವರಿಗೆ ಒಂದು ಉತ್ಸಾಹ ತುಂಬುವ ನಿಟ್ಟಿನಲ್ಲಿ ಒಂದು 5,000 ರೂಪಾಯಿಯನ್ನು ಸಹಾಯಧನ ನೀಡುವ ಮುಖಾಂತರ ಈ ಒಂದು ರಸ್ತೆ ಅಪಘಾತಗಳು ಆಗ್ತಿರ್ತವೆ.
ಅಂತ ರಸ್ತೆ ಅಪಘಾತಗಳ ಸಮಯದಲ್ಲಿ ಸಾಹೇಬ್ ಹೇಳೋದಕ್ಕೆ ಗೋಲ್ಡನ್ ಅವರ್ ಅಂತ ಇರುತ್ತೆ. ಆ ಗೋಲ್ಡನ್ ಅವರ್ ಅಲ್ಲಿ ಏನಾದರೂ ಅಪಘಾತ ಒಂದು ಗಾಯಗಳಿಗೆ ನೆರವಾಗಿದೆ ಅಂದ್ರೆ ಅಂತ ಇನ್ನೋಸೆಂಟ್ ಲೈಫ್ಗಳನ್ನು ನಾವು ಸೇವ್ ಮಾಡ್ತೀವಿ. ಯಾಕಂದ್ರೆ ಟ್ರೀಟ್ಮೆಂಟ್ ಎಮರ್ಜೆನ್ಸಿ ಕೇರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪೋಸ್ಟ್ ಆಕ್ಸಿಡೆಂಟ್ ಏನ್ ಮೆಸೇಜ್ ತಗೋಬೇಕಾಗುತ್ತೆ ಅಂತವರಿಗೆ. ಈಗ ನಾವು ಅದೇ ಡಿಸ್ಕಷನ್ ಮಾಡ್ತಿದ್ವಿ, ಈ ಒಂದು ರಸ್ತೆ ಅಪಘಾತಗಳಲ್ಲಿ ನೆರವಾಗುವಂತವ್ರ ಆಂಟಿಸಿಡೆಂಟ್ಸ್ ಆಗಲಿ, ಪೊಲೀಸರಾಗಲಿ, ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಲಿ ಯಾರು ಕೂಡ ಕೇಳುವಂಗಿಲ್ಲ. ಮತ್ತು ಅವರು ಕೋರ್ಟ್ ಕಚೇರಿಗಳನ್ನು ಅಲೆಯುವಂತ ಪರಿಸ್ಥಿತಿ ಇಲ್ಲ. ಅಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೂಡ ಯೋಜನೆಯನ್ನು ಹಾಕೊಂಡಿದೆ. ಅಂತವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಶುಭವಾದದ್ದು. ಅದರ ಜೊತೆಗೆ ಪ್ರಾದೇಶಿಕ ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆ ಮತ್ತು ಎಲ್ಲ ಸಹಯೋಗ ಡಿಪಾರ್ಟ್ಮೆಂಟ್ಗಳ ಜೊತೆಗೆ ನಾವೇನಿದ್ದೇವೆ ಆಕ್ಸಿಡೆಂಟ್ ಜಾಯಿಂಟ್ ಇನ್ಸ್ಪೆಕ್ಷನ್ ಅನ್ನ ಮಾಡ್ತೇವೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ರೋಡ್ ಆಕ್ಸಿಡೆಂಟ್ ಡಾಟಾಬೇಸ್ ಅಂತ ಆಗಿದೆ. ಮುಂಚೆ ಇದಿತ್ತು ಮ್ಯಾನುವಲ್ ವರ್ಕ್ ಇರ್ತಿತ್ತು. ಇವಾಗೆಲ್ಲ ಕೂಡ ಆನ್ಲೈನ್ ಅಲ್ಲಿ ನಾವು ವಿಜುವಲೈಸ್ ಮಾಡಬಹುದು. ಯಾವ ಸ್ಥಳದಲ್ಲಿ ಅಪಘಾತ ಆಗಿದೆ, ಎಷ್ಟು ಅಪಘಾತ ಆಗಿದೆ, ಮತ್ತೆ ಯಾವ ಸ್ಟ್ರೆಚರ್ ಆಗಿದೆ, ಆಮೇಲೆ ಅದಕ್ಕೆ ಮೆಕ್ಯಾನಿಕಲ್ ಡಿಫೆಕ್ಟ್ಸ್ ಏನು, ಆಮೇಲೆ ರೋಡ್ ಇಂಜಿನಿಯರಿಂಗ್ ಡಿಫೆಕ್ಟ್ಸ್ ಏನಾಗಿದೆ ಅಂತ ಎಲ್ಲ ಸ್ಟೇಕ್ ಹೋಲ್ಡಿಂಗ್ ಡಿಪಾರ್ಟ್ಮೆಂಟ್ಸ್ ನಾವೇನಿದೆ ಆನ್ಲೈನ್ ಅಲ್ಲೇ ಅದನ್ನ ನಾವು ಪ್ರೊಸೀಜರಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಡಾಟಾ ಎಂಟ್ರಿ ಆಗಿಬಿಟ್ಟು ಎಲ್ಲ ಇಲಾಖೆಗಳಿಂದ ಇನ್ಸ್ಪೆಕ್ಷನ್ಸ್ ಆಗಿ ಮತ್ತೆ ಅದಕ್ಕೆ ರಿಮಿಡಿಯಲ್ ಮೆಜರ್ಸ್ ನಾವು ಏನೇನು ತಗೋಬೇಕಾಗತ್ತೆ. ಕಂಪೇರ್ ಟು ಆಲ್ ಅದರ್ ಡಿಸ್ಟ್ರಿಕ್ಟ್ಸ್ ನಮ್ಮ ಒಂದು ಜಿಲ್ಲೆಯಲ್ಲಿ ಈ ಒಂದು ಐರಾಡ್ ಕೇಸಸ್ ಅಲ್ಲಿ ಅಪ್ಡೇಟ್ ಮಾಡುವಂತದ್ದು ನಮ್ದು ಸುಮಾರು 1-2 ಕೇಸ್ ಇದೆ. ಕಂಪೇರ್ ಟು ಅದರ್ ಡಿಸ್ಟ್ರಿಕ್ಟ್ಸ್ ಸುಮಾರು 300 to 500 ಕೇಸಸ್ ಪೆಂಡಿಂಗ್ಸ್ ಇದೆ. ಬಟ್ ನಮ್ಮ ಜಿಲ್ಲೆಯಲ್ಲಿ ಐರಾಡ್ ಕೇಸಸ್ ಸುಮಾರು 1 to 2 ಅಷ್ಟೇ ಅಂತ ನಾವು ಅನ್ಕೊಂಡಿದ್ದೀವಿ. ಮೊನ್ನೆಲ್ಲ ಕ್ಲಿಯರ್ ಮಾಡಿದ್ದೀವಿ ಸರ್. ಸೊ ಪೆಂಡೆನ್ಸಿನೂ ಕೂಡ ನಾವು ಕ್ಲಿಯರ್ ಮಾಡಿದ್ದೇವೆ. ಆಮೇಲೆ ಈ ರೋಡ್ ಆಕ್ಸಿಡೆಂಟ್ ಡಾಟಾ ಬೇಸ್ ಏನ್ ಮಾಡೋದಂದ್ರೆ ವಿಜುವಲೈಸ್ ಮಾಡಬಹುದು. ನಾವು ಒಂದು ಡಾಟಾ ಸ್ಟೋರೇಜ್ ಅಂತ ಇರುತ್ತೆ. ಎಲ್ಲ ನಮ್ಮ ಥ್ರೂಔಟ್ ಇಂಡಿಯಾ ಯಾವ್ಯಾವ ಒಂದು ಸ್ಪಾಟ್ಗಳಲ್ಲಿ ಯಾವ ಅಪಘಾತ ಆಗ್ತಿದೆ, ಆಮೇಲೆ ಇಂಜುರೀಸ್ ಏನೇನು ಆಗ್ತಿದೆ, ಆಮೇಲೆ ಎಲ್ಲರೂ ಕೂಡ ಆನ್ಲೈನ್ ಅಲ್ಲೇ ನಾವು ವ್ಯೂ ಮಾಡಬಹುದು. ಅಕಾರ್ಡಿಂಗ್ಲಿ ವಿ ಕ್ಯಾನ್ ಟೇಕ್ ಆಲ್ ರಿಮಿಡಿಯಲ್ ಮೆಜರ್ಸ್ ಅಂತ ಹೇಳ್ಬೋದು. ಅದರ ಜೊತೆಗೆ ನಿನ್ನೆ ಸಾಹೇಬ್ ಹೇಳ್ತಿದ್ರು ಸುಮಾರು 53,000 ಕೇಸ್ಗಳನ್ನ ಪೊಲೀಸ್ ಇಲಾಖೆ ವತಿಯಿಂದ ಆಗಿದೆ. ಸುಮಾರು 7,000 ಕೇಸ್ಗಳನ್ನು ನಾವು ಹಾಕಿದ್ವಿ. ಯಾಕಂದ್ರೆ ಎನ್ಫೋರ್ಸ್ಮೆಂಟ್ ಇಸ್ ಆಲ್ಸೋ ಪಾರ್ಟ್ ಆಫ್ ದ ರೋಡ್ ಸೇಫ್ಟಿ ಅಂತ ಹೇಳ್ಬೋದು. ನಾವು ಎಜುಕೇಟ್ ಕೂಡ ಮಾಡ್ತೀವಿ, ಅದರ ಜೊತೆಗೆ ಎನ್ಫೋರ್ಸ್ಮೆಂಟ್ ಕೂಡ ಮಾಡ್ತೀವಿ. ಯಾಕಂದ್ರೆ ಎಜುಕೇಟ್ ಮಾಡ್ತೀವಿ ಮತ್ತೆ ಅದನ್ನ ಅವರು ಫಾಲೋ ಮಾಡಿಲ್ಲ ಅಂದ್ರೆ ವಿತೌಟ್ ಟೇಕಿಂಗ್ ಆಕ್ಷನ್ ಅಗೇನ್ಸ್ಟ್ ಆಲ್ ದೋಸ್ ಹೂ ಆರ್ ಡೂಯಿಂಗ್ ಮಿಸ್ಟೇಕ್ಸ್ ಆನ್ ದ ರೋಡ್. ಅದರ ಜೊತೆಗೆ ನಾವು ಜಾಯಿಂಟ್ ಇನ್ಸ್ಪೆಕ್ಷನ್ ಅನ್ನು ಕೂಡ ಮಾಡಿ ಸುಮಾರಷ್ಟು ಈ ಸ್ಕೂಲ್ ಬಸ್ಗಳದ್ದು ಏನಿದೆ ಎಕ್ಸೆಸ್ ಪ್ಯಾಸೆಂಜರ್ಸ್ ಎಕ್ಸೆಸ್ ಸ್ಟೂಡೆಂಟ್ಸ್ ಅನ್ನು ಹಾಕೋದಾಗಿರ್ಬೋದು, ಆಮೇಲೆ ಅಪಾಯಕಾರಿ ರೀತಿಯಲ್ಲಿ ಈ ಸ್ಟೂಡೆಂಟ್ಸ್ಗಳನ್ನು ಸಾಗಿಸೋದಾಗಿರ್ಬೋದು, ಅಂಥವು ಕೂಡ ನಾವು ಟ್ರಾಫಿಕ್ ಅವ್ರ ಜೊತೆ ಕೂಡ ಕೇಸಸ್ ಹಾಕ್ತಿದ್ದೀವಿ. ಸೊ ವಿ ಆರ್ ಟೇಕಿಂಗ್ ಆಲ್ ರೆಮಿಡಿಯಲ್ ಮೆಜರ್ಸ್ ಏನೇನು ತಗೋಬಹುದು, ಪ್ರಿಕಾಷನರಿ ಮೆಜರ್ಸ್ ಏನೇನು ತಗೋಬಹುದು, ಆಮೇಲೆ ರೋಡ್ ಸೇಫ್ಟಿ ಮೀಟಿಂಗ್ ಅಲ್ಲೂ ಕೂಡ ನಾವು ಏನೇನು ಆಕ್ಷನ್ಸ್ ತಗೋಬೇಕು ಅದನ್ನು ತಗೊಂಡಿದ್ದೀವಿ. ಮುಂದಿನ ದಿನಗಳಲ್ಲೂ ಕೂಡ ತುಂಬಾ ಎಫೆಕ್ಟಿವ್ ಆಗಿ ಇವತ್ತು ರೋಡ್ ಸೇಫ್ಟಿ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಆಮೇಲೆ ಪ್ರಾದೇಶಿಕ ಕಚೇರಿಗಳಿಂದ ಪೊಲೀಸ್ ಇಲಾಖೆ ಸಹಯೋಗವಾಗಿ ಎಲ್ಲರೂ ಕೂಡ ಒಂದು ರಸ್ತೆ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಅದರ ಜೊತೆಗೆ ನಾನು ಇನ್ನೊಂದು ವರ್ಡ್ ಪಾಯಿಂಟ್ ಔಟ್ ಇನ್ನೊಂದು ವರ್ಡ್ ಏನು ಹೇಳ್ಬೋದು ಅಂದ್ರೆ ಈ ಒಂದು ಮೇನ್ ಕಾಸ್ ಆಫ್ ಆಕ್ಸಿಡೆಂಟ್ಸ್ ಇನ್ ರಸ್ತೆಯಲ್ಲಿ ಅಪಘಾತ ಆಗಲಿಕ್ಕೆ ಮೇಜರ್ ಕಾರಣ ಏನಂದ್ರೆ ಓವರ್ ಸ್ಪೀಡಿಂಗ್ ಜೊತೆಗೆ ಈ ವಿತೌಟ್ ವೇರಿಂಗ್ ಹೆಲ್ಮೆಟ್ಸ್, ಆಮೇಲೆ ಮೊಬೈಲ್ ಅನ್ಸೇಫ್ ಡ್ರೈವಿಂಗ್, ಆಮೇಲೆ ರಾಂಗ್ ಸೈಡ್ ಡ್ರೈವಿಂಗ್ ಆಗಿರ್ಬೋದು, ಓವರ್ಟೇಕಿಂಗ್ ಆಲ್ಸೋ ಒನ್ ಆಫ್ ದ ಮೆಜರ್ಸ್. ನಾನು ಇನ್ನೂ ಒಂದೆಲ್ಲ ಒಂದು ಆರ್ಟಿಕಲ್ ಓದ್ತಿದ್ದೆ. ನಾವು ತಾಯಿಯ ಗರ್ಭದಲ್ಲಿ ಸುಮಾರು 9 ತಿಂಗಳ ಕಾಲ ನಾವು ವೇಟ್ ಮಾಡಬೇಕು ಕಮಿಂಗ್ ಟು ದಿಸ್. ಅದರ ಜೊತೆಗೆ ಶಾಲೆಗೆ ಹೋಗ್ಲಿಕ್ಕೆ 3 to 6 ವರ್ಷ ವೇಟ್ ಮಾಡ್ತೀವಿ. ಅದೇ ರೀತಿ ನಾವು ಡ್ರೈವಿಂಗ್ ಲೈಸೆನ್ಸ್ ತಗೊಳ್ಳಿಕ್ಕೆ 18 years, ಮದುವೆ ಆಗಲಿಕ್ಕೆ 21 years ಎಲ್ಲವನ್ನೂ ಕೂಡ ಕಡ್ಡಾಯ ಮಾಡಿದ್ದೀವಿ. ಅದೇ ನಮಗೆ ಈ ಓವರ್ಟೇಕಿಂಗ್ ಮಾಡಲಿಕ್ಕೆ ಒಂದು 10 ಸೆಕೆಂಡ್ ಪೇಷನ್ಸ್ ಇಲ್ಲ, ಆಮೇಲೆ 10 ನಿಮಿಷದಷ್ಟು ನಮ್ಗೆ ಪೇಷನ್ಸ್ ಇಲ್ಲ ಟು ರೀಚ್ ದ ಡೆಸ್ಟಿನೇಷನ್. ಸೊ ಮೇಜರ್ ಕಾಸ್ ಆಫ್ ಆಕ್ಸಿಡೆಂಟ್ಸ್ ಇನ್ ದೀಸ್ ಡೇಸ್ ಇಸ್ ಓವರ್ ಸ್ಪೀಡಿಂಗ್. ಸುಮಾರಷ್ಟು ಅಪಘಾತಗಳು ನ್ಯಾಷನಲ್ ಹೈವೇಸಲ್ಲಿ ಆಗಿದೆ. ಆಮೇಲೆ ನ್ಯಾಷನಲ್ ಹೈವೇಸಲ್ಲಿ ಆಗುವಂತಹ ಅಪಘಾತಗಳ ಪ್ರಮಾಣ 70% ಇದೆ ಕಂಪೇರ್ ಟು ಆಲ್ ಇದರ್. ನಾವು ಅದೇ ಡಿಸ್ಕಷನ್ಸ್ ಇತ್ತು ನಿನ್ನೆ. ಆಮೇಲೆ ಸುಮಾರಷ್ಟು ರಿಟೈರ್ಮೆಂಟ್ ಕೇಸ್ ಆಗಿರೋದು ನ್ಯಾಷನಲ್ ಹೈವೇಗಳಲ್ಲಿ. ಆ ಕಾರಣಕ್ಕಾಗಿ ಓವರ್ ಸ್ಪೀಡಿಂಗ್ ಆಗಿ ಎಸ್ಪೆಷಲಿ ಲಾಸ್ಟ್ ಮೀಟಿಂಗ್ ಅಲ್ಲಿ ಓವರ್ ಸ್ಪೀಡಿಂಗ್ ಗನ್ನನ್ನು ಕೂಡ ಡಿಟೆಕ್ಟ್ ಮಾಡಲಿಕ್ಕೆ ಅದನ್ನು ಕೂಡ ತರಿಸಿದ್ದೀವಿ. ಆಮೇಲೆ ಡ್ರಿಂಕ್ ಅಂಡ್ ಡ್ರೈವ್ ಕೂಡ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಸಾಕಷ್ಟು ನಾವು ಈ ತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸುಮಾರಷ್ಟು ಅಪಘಾತಗಳನ್ನು ಕಡಿಮೆ ಮಾಡಿದ್ವಿ. ಮುಂದಿನ ದಿನಗಳಲ್ಲೂ ಕೂಡ ಆಸ್ ಪರ್ ಸುಪ್ರೀಂ ಕೋರ್ಟ್ ಕಮಿಟಿ ಗೈಡ್ಲೈನ್ಸ್ 10% ಪ್ರಮಾಣ ಮಾಡಬೇಕಂತಿದೆ. ವಾಂಟ್ ಟು ಅಚೀವ್ ಮೋರ್ ದನ್ ದಟ್. ಅದರ ಜೊತೆಗೆ ಎಲ್ಲ ಸ್ಟೇಟ್ ಹೆದ್ದಾರಿ ಸಹಾಯಕರ
ಅಭಿನಂದನಾ ಕಾರ್ಯಕ್ರಮ. 20 ಜನ ಸಹಾಯಕರು ಕೂಡ ಇಲ್ಲಿ ಬಂದಿದ್ದಾರೆ. ಅವರು ಕೂಡ ಇಲಾಖೆ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನಾನು ಪತ್ರಕರ್ತ ಮಿತ್ರರನ್ನು ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಕಾರ್ಯಕ್ರಮ ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಮತ್ತು ಹೆಚ್ಚಿನ ಸಮಯ ಕೂಡ ನಡೀತು. ಪ್ರಶ್ನೆಗಳು ಕೆಲವು ಉತ್ತಮವಾದ ಪ್ರಶ್ನೆಗಳು ಬಂದು ಅದಕ್ಕೆ ಸಾಕಷ್ಟು ಜನಕ್ಕೆ ಅದು ಅವರ ಜ್ಞಾನವನ್ನ ವೃದ್ಧಿಸುವುದರಲ್ಲಿ ಸಾಕಾಗಿದೆ ಅಂತೇಳಿ ನನ್ನ ಭಾವನೆ. ಸಾಕಷ್ಟು ಜಿಲ್ಲೆಗಳಲ್ಲಿ ನಾವು ಕೆಲಸ ಮಾಡಿದ್ದೇವೆ. ಪೊಲೀಸರಿಗೆ ಇರುವಂತಹ ಪ್ರಮುಖ 3 ಕರ್ತವ್ಯಗಳಲ್ಲಿ ಕಾನೂನು ಸುವ್ಯವಸ್ಥೆ, ಅಪರಾಧ, 3ನೇದಾಗಿ ಟ್ರಾಫಿಕ್. ಆ ಸುರಕ್ಷತೆಯ ದೃಷ್ಟಿಯಿಂದ ರಾಷ್ಟ್ರೀಯ ಹೆದ್ದಾರಿಗಳಿರ್ಬೋದು, ರಾಜ್ಯ ಹೆದ್ದಾರಿಗಳಿರ್ಬೋದು, ಜಿಲ್ಲಾ ರಸ್ತೆಗಳಿರ್ಬೋದು ಅಥವಾ ಗ್ರಾಮೀಣ ರಸ್ತೆಗಳಲ್ಲಿರ್ಬೋದು. ತಮ್ಮೆಲ್ಲರಿಗೂ ಗೊತ್ತಿದೆ ಈಗ 2 ವೀಲರ್ಸ್, 4 ವೀಲರ್ಸ್, 3 ವೀಲರ್ಸ್, 6 ವೀಲರ್ಸ್, 8 ವೀಲರ್ಸ್, 12 ವೀಲರ್ಸ್ ಗಳ ಪ್ರಮಾಣ ಎಷ್ಟು ಮಟ್ಟಿಗೆ ಜಾಸ್ತಿ ಆಗಿದೆ ಅಂತ. ಅದರ ಜೊತೆಗೆ ಅಪಘಾತಗಳ ಸಂಖ್ಯೆನೂ ಜಾಸ್ತಿ. ಒಂದು ಸ್ಮಾಲ್ ವಿಡಿಯೋ ಎಲ್ಲ ನೋಡಿದೆ ಲಾಂಗ್ ಬ್ಯಾಕ್. ಫ್ರಾನ್ಸ್ ನಲ್ಲಿ ಪ್ರಾರಂಭದಲ್ಲಿ 4 ವೀಲರ್ಗಳು ಏನ್ ಬಂದ್ವಲ್ಲ, ಕಾರ್ಗಳು ಪತ್ತೆ ಮಾಡೋದಲ್ಲ, ಅವಾಗ ಆ ಸಿಟಿ ಒಳಗೆ, ಒಂದು ಸಿಟಿ ಒಳಗೆ 2 ಗಾಡಿ ಬಂದೆ. ಆ 2 ಕಾರು ಆಕ್ಸಿಡೆಂಟ್ ಆಗಿದೆ. ಅಂದ್ರೆ ಅಪಘಾತಗಳು ಕಡ್ಡಾಯವಾಗಿ ಆಗೇ ಆಗ್ತವೆ. ಬಟ್ ಅವನ್ನ ನಿಯಂತ್ರಣ ಮಾಡೋದು, ನಾವು ಸಂಪೂರ್ಣವಾಗಿ ನಿಲ್ಲಿಸ್ಬಿಡ್ತೀವಿ ಅನ್ನೋದು ಇಂಪಾಸಿಬಲ್. ನಾವು ಸುಳ್ಳು ಹೇಳಿದಾಗ ಅವನ್ನ ನಿಯಂತ್ರಣಕ್ಕೆ ತರುವಂತದ್ದು ನಮ್ಮ ಕೈಲಿರುತ್ತೆ. ನಮ್ಮ ಕೈಲಿ ಅದಕ್ಕೋಸ್ಕರ ಆಕ್ಸಿಡೆಂಟ್ಸ್ ಅಂತ ಕರೀತಾರೆ. ಆಕಸ್ಮಿಕವಾಗಿ ಆಗುವಂತಹ ಒಂದು ಘಟನೆ. ಇವು ಪ್ರಮುಖವಾಗಿ 2 ಕಾರಣದಿಂದ ಆಗುತ್ತೆ. ಒಂದು ಮೆಕ್ಯಾನಿಕಲ್ ಡಿಫೆಕ್ಟ್ಸ್, ಇನ್ನೊಂದು ಹ್ಯೂಮನ್ ಎರರ್ಸ್. ಒಂದು ಓಡಿಸ್ತಿರುವಂತ ವೆಹಿಕಲ್ ಬ್ರೇಕ್ ಫೇಲ್ ಆದ್ರೆ ಅದ್ರಲ್ಲಿ ಅವನ ತಪ್ಪೇನಿರುತ್ತೆ? ಮೆಕ್ಯಾನಿಕಲ್ ಡಿಫೆಕ್ಟ್. ಸರಿಯಾದ ಸಮಯದಲ್ಲಿ ಆ ವೆಹಿಕಲ್ ಅನ್ನ ಸರಿಯಾದ ರೀತಿಯಲ್ಲಿ ತಯಾರಿ ರಸ್ತೆ ಮೇಲೆ ತರಲಿಕ್ಕೆ ಇದರಿಂದ ಆಗುತ್ತೆ. ಅದಕ್ಕೋಸ್ಕರನೇ MTO, ನಮ್ಮ RTOದವರು ಆಗಿಂದಾಗೆ ಅದನ್ನ ಇನ್ಸ್ಪೆಕ್ಷನ್ ಕೂಡ ಮಾಡ್ತಾರೆ, ಸರ್ಟಿಫೈ ಮಾಡ್ತಾ ಇರ್ತಾರೆ. ಸೊ ವೆಹಿಕಲ್ ಫಿಟ್ನೆಸ್ ಅಂತ ಹೇಳಿ ಕೊಡ್ತಾರೆ. ಅವೆಲ್ಲದನ್ನು ಕೊಟ್ಟ ನಂತರ ಮಾತ್ರ ಅವನ್ನ ನಾವು ರಸ್ತೆಗೆ ಇಳಿಸಬೇಕಾಗ್ತದೆ. ಆ ವೆಹಿಕಲ್ ಫಿಟ್ನೆಸ್ ಕೊಡೋದು ಅದೇ ಉದ್ದೇಶಕ್ಕೋಸ್ಕರ. ಇವನ್ ನಾವು ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲೂ ಕೂಡ ಕಡ್ಡಾಯವಾಗಿ ಫಿಟ್ನೆಸ್ ಸರ್ಟಿಫಿಕೇಟ್ ತಗೊಂತೀವಿ. ಅಂದ್ರೆ ಇದು ಮೆಕ್ಯಾನಿಕಲ್ ಡಿಫೆಕ್ಟ್ ಇಂದ ಆಯ್ತು ಅಥವಾ ಆ ಹ್ಯೂಮನ್ ಎರರ್ ಇಂದ ಆಯ್ತು ಅಂತ. 2ನೇ ಪ್ರಮುಖ ಕಾರಣ ಅಪಘಾತಗಳಿಗೆ ಹ್ಯೂಮನ್ ಎರರ್ಸ್. ಇದರಿಂದನೇ 95% ಆಕ್ಸಿಡೆಂಟ್ಸ್ ಆಗುವಂತದ್ದು ಈ ಪಾಯಿಂಟ್ ಅಲ್ಲಿ. ಆಗ್ಲೇ ಡಾಕ್ಟರ್ ಅವರು ಹೇಳಿದ್ರು, RTOದವರು ಹೇಳಿದ್ರು, ಇಲ್ಲಿ ಮಾತಾಡ್ಬೇಕು ಹೇಳಿದ್ರು, ಮೊಬೈಲ್ ಬಳಸ್ತಾರೆ, ಸೀಟ್ ಬೆಲ್ಟ್ ಹಾಕಿರಲ್ಲ, ನಿಂತ್ಕೊಂಡು ಡ್ರೈವ್ ಮಾಡ್ತಾರೆ, ಕಾಲ್ ಮೇಲೆ ಕಾಲ್ ಹಾಕೊಂಡು ಗಾಡಿ ಬಳಸ್ತಾರೆ. ಇವೆಲ್ಲ ಪ್ರಕರಣಗಳು ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ. ಇವೆಲ್ಲದನ್ನು ಹ್ಯೂಮನ್ ಎರರ್ಸ್ ಅಲ್ಲಿ ಬರ್ತದೆ. ಸೊ ಇವೆಲ್ಲ ನಿಮಗೆ ಗೊತ್ತಿರುವಂತಹ ವಿಚಾರಗಳು. ಆದರೂ ನಾವು ಅದನ್ನು ಮಾಡಬೇಕು. ಇವಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ ಸರ್ಕಾರ ಮತ್ತು ಅಧಿಕಾರಿಗಳ ಕರ್ತವ್ಯ 3 ಪಾಯಿಂಟ್ 3E ಅಂತ ಕರೀತೀವಿ. 3E: ಎಜುಕೇಟ್, ಇಂಜಿನಿಯರಿಂಗ್, ಎನ್ಫೋರ್ಸ್ಮೆಂಟ್. ಎಜುಕೇಟ್, ಸಾಕಷ್ಟು ಕಡೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತಿರ್ತೀವಿ. ಈಗಲೂ ನೀವೆಲ್ಲ ಕೂತು ಒಂದು 1.5 hour ಇಂದ ನಾವೆಲ್ಲ ಕೂತಿದ್ದೀವಿ. ನಾವೆಲ್ಲರೂ ಈ ಅಪಘಾತಕ್ಕೆ ಸಂಬಂಧಪಟ್ಟಾಗೆ ನೇರವಾಗಿ ಸಾಕಷ್ಟು ಜನರು ಪರೋಕ್ಷವಾಗಿ ಕೆಲಸ ಮಾಡ್ತಿದ್ರು ಇದ್ದೀವಿ. ಅದರೊಳಗೂ ತಿಳ್ಕೊಳ್ಳುವಂತ ಎಷ್ಟೋ ವಿಚಾರಗಳಿತ್ತು. ನನಗೂ ಗೊತ್ತಿರಲಿಲ್ಲ. ಡಾಕ್ಟರ್ ಹೇಳಿದಾಗೆ ಆಕ್ಸಿಜನ್ ಸಪ್ಲೈಗೆ ನಾವು ಅವರ ಹೆಡ್ ನ ಹೈಟ್ ಮಾಡಬೇಕು, ಸ್ವಲ್ಪ ಅವಾಗ ಅವರಿಗೆ ಬ್ರೀದಿಂಗಿಗೆ ಅವಕಾಶ ಆಗುತ್ತೆ. ನಾನು ಕಲ್ತಂತ ಪಾಯಿಂಟ್ ಇದಂತೂ ಗೊತ್ತಿತ್ತು. ನಮ್ಮಲ್ಲಿ ಸಾಮಾನ್ಯವಾಗಿ ಅತ್ಯಂತ ಕಾಮನ್ ಮಿಸ್ಟೇಕ್ ಏನ್ ಮಾಡ್ತೀವಿ, ಯಾರಿಗೆ ಆಕ್ಸಿಡೆಂಟ್ ಆಗ್ಲಿ ನೀರ್ ಹಾಕ್ತೀವಿ. ಆಕಸ್ಮಿಕವಾಗಿ ಅಪಘಾತಕ್ಕೆ ಒಳಗಾದಂತ ವ್ಯಕ್ತಿಗೆ ಲಂಗ್ಸ್ಗೆ ಏನಾದ್ರು ಅವನ ಬೋನ್ಸ್ ಬ್ರೇಕ್ ಆಗಿ ಆ ಲಂಗ್ಸ್ಗೆ ಡ್ಯಾಮೇಜ್ ಆಗಿದ್ರೆ ನೀವು ಹಾಕುವಂತ ನೀರೆಲ್ಲ ಲಂಗ್ಸ್ಗೆ ತುಂಬಿಕೊಳ್ತವೆ. ಸೊ ಅವನಿಗಿನ್ನ ನೀವು ಬದುಕಿಸೋದಕ್ಕಿಂತ ಅವನಿಗಿನ್ನೂ ಡ್ಯಾಮೇಜ್ ಮಾಡ್ತೀವಿ. ಸೊ ಯಾವುದು ನಮಗೆ ಗೊತ್ತಿಲ್ಲ ಅದನ್ನ ಯಾವುದೇ ಕಾರಣಕ್ಕೂ ಅಂತ ಸಂದರ್ಭದಲ್ಲಿ ಪ್ರಯತ್ನ ಪಟ್ಟು ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ಬಾರ್ದು.
ಮೂರನೇದು ಎನ್ಫೋರ್ಸ್ಮೆಂಟ್. RTO ಈಗಾಗಲೇ ನಾವು ರಸ್ತೆಗಳಲ್ಲಿ ನಿಂತು ಹೆಲ್ಮೆಟ್ ಹಾಕಿದ್ದವ್ರಿಗೆ, ಸೀಟ್ ಬೆಲ್ಟ್ ಹಾಕಿದ್ದವ್ರಿಗೆ, ಫೋನ್ ಬಳಸ್ತಿರೋದವ್ರಿಗೆ, ನಾವೇನು ಬಳಸ್ತೀವಿ ಅಥವಾ ಓವರ್ ಗೂಡ್ಸ್ ವೆಹಿಕಲ್ಗಳಲ್ಲಿ ಸಾರ್ವಜನಿಕರನ್ನ ಕೂರಿಸ್ಕೊಂಡು ಹೋಗುವಂಥದ್ದು ಇರ್ಬೋದು, ಎಕ್ಸೆಸ್ ಪ್ಯಾಸೆಂಜರ್ಗಳನ್ನ ಕ್ಯಾರಿ ಮಾಡ್ತಿರುವಂಥದ್ದು ಇರ್ಬೋದು, ಒಂದು ಆಟೋದಲ್ಲಾಗ್ಲಿ ಮತ್ತೊಂದು ವಾಹನಗಳಾಗಲಿ ಇಷ್ಟು ಅಂತ ಒಂದು ಕೆಪಾಸಿಟಿ ಇರ್ತದೆ, ಅದಕ್ಕಿಂತ ಮೀರಿ ಅದನ್ನ ಕರ್ಕೊಂಡು ಹೋಗುವಂಥದ್ದು ಇರ್ಬೋದು. ಇವೆಲ್ಲದನ್ನು ಅವ್ರಿಗೆ ಹಾಕಿ ಫೈನ್ ಮಾಡುವಂಥದ್ದು ಏನಿದೆ ಇದನ್ನ ಎನ್ಫೋರ್ಸ್ಮೆಂಟ್ ಅಂತ ಹೇಳಿ ನಾವು ಕರಿತೀವಿ. ಈ ಮೂರು ಮಾಡೋದ್ರಿಂದ ಅಪಘಾತಗಳನ್ನ ತಡಿಬಹುದು. ಬಟ್ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಬಹಳ ವಿಶಿಷ್ಟವಾದಂಥದ್ದು. NH50 ಏನಿದೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಆಲೂರು ಜಂಕ್ಷನ್ ಇಂದ ಹಿಡಿದು ನಮ್ಮ ಇಲ್ಲಿ ಮುನಿರಾಬಾದ್ ಬ್ರಿಡ್ಜ್ ವರೆಗೆ ಸುಮಾರು 88 ಕಿಲೋಮೀಟರ್ಗಳು ನಮಗೆ ನ್ಯಾಷನಲ್ ಹೈವೇ ಪಾಸ್ ಆಗುತ್ತೆ. ಹೇಗೆ ನಮ್ಮ ರಸ್ತೆಗಳು ಅಭಿವೃದ್ಧಿ ಆಗ್ತಾ ಹೋದು ದೊಡ್ಡದು ಅಷ್ಟು ಚೆನ್ನಾಗಿ 4 ವೇ 6 ವೇಸ್ ಆಗ್ತಾ ಹೋಯ್ತು, ವೆಹಿಕಲ್ ಸ್ಪೀಡು ಹಂಗೆ ಜಾಸ್ತಿ ಆಗ್ಲಿಕ್ಕೆ ಹೋಯ್ತು. ಬಟ್ ಅಲ್ಲೇ ವಾಸ ಮಾಡ್ತಿದ್ದಂಥವರು ಇದರಿಂದ ನಷ್ಟಕ್ಕೊಳಗಾಗ್ತಿರೋರು ಯಾರು ಅಂದ್ರೆ ಹೆಚ್ಚಿನದಾಗಿ ಅಲ್ಲಿ ವಾಸ ಮಾಡ್ತಿರುವಂತಹ ಗ್ರಾಮಸ್ಥರು. ಆ ಹಳ್ಳಿಗಳ ಮೇಲೆ ಇದು ಹೋಯ್ತು ಅಂತ ಹೇಳಿದ್ರೆ ಹೊಲ ಈ ಕಡೆ ಇರುತ್ತೆ, ಅವ್ರ ಮನೆ ಈ ಕಡೆ ಇರುತ್ತೆ, ದಿನಕ್ಕೆ 4 ಸಲ ಅವ್ನು ಈ ಕಡೆ ಹೋಗ್ಬೇಕು. ಸೊ ಇಂಥ ಸಂದರ್ಭಗಳಲ್ಲಿ ರಸ್ತೆಗಳನ್ನ ಕ್ರಾಸ್ ಮಾಡಬೇಕಾದ್ರೆ ಸಾಕಷ್ಟು ಅಪಘಾತಗಳಾಗ್ತದೆ. ಈಗ ಜನಕ್ಕೆ ಹೈವೇ ಬಂದಿದೆ ಅಂತ ಹೇಳಿದ್ರೆ ಅವ್ರ ಜೀವನ ಶೈಲಿನ ಬದಲಾಯಿಸ್ಕೋಬೇಕಾದ್ರೆ ಕೆಲವು ಸಮಯ ಬೇಕಾಗ್ತದೆ. ಸೊ ಅಡ್ಜಸ್ಟ್ ಆಗ್ಬೇಕಾಗತ್ತೆ ಅವ್ರ ಮೈಂಡ್. ಇಲ್ಲಿಂದ ಸರ್ವಿಸ್ ರೋಡ್ ಹೋಗ್ಬೇಕು, ಇಲ್ಲ ನಾವು ಬೈಪಾಸ್ ಅಲ್ಲಿ ಹೋಗ್ಬೇಕಾಗ್ತದೆ, ಅಂಡರ್ ಪಾಸ್ ಅಲ್ಲಿ ಹೋಗ್ಬೇಕಾಗ್ತದೆ, ಇವುಗಳೆಲ್ಲ ಫುಡ್ ಓವರ್ ಇರ್ತದೆ, ಮೇಲ್ಗಡೆಯಿಂದ ಹೋಗ್ಬೇಕಾಗತ್ತೆ. ಇವುಗೆಲ್ಲ ಅಡ್ಜಸ್ಟ್ ಆಗ್ಬೇಕು ಅಂದ್ರೆ ಮೈಂಡ್ ಕೆಲವು ವರ್ಷಗಳು ಹಿಡಿತದೆ. ಈ ಟೈಮ್ ನಲ್ಲಿ ನಾವು ಇಲ್ಲಿದ್ದೀವಿ ಈಗ ಪ್ರೆಸೆಂಟ್. ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಈ 88 ಕಿಲೋಮೀಟರ್ಗಳಿದೆ, ಅದನ್ನ ಬರೀ ನ್ಯಾಷನಲ್ ಹೈವೇ ಮಾತ್ರ ನಾನು ಸೀಮಿತ ಮಾಡಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಆಗುವಂತ ಪ್ರತಿ ವರ್ಷ ಸುಮಾರು 250ಕ್ಕಿಂತ ಹೆಚ್ಚಿನ ಆಕ್ಸಿಡೆಂಟಲ್ ಫೇಟಲ್ ಡೆತ್ಸ್ ಆಗ್ತವೆ. ಅಂದ್ರೆ ಡೆತ್ ಆಗುವಂತ ಆಕ್ಸಿಡೆಂಟ್ಗಳು 2022ರಲ್ಲಿ 220 ಆಕ್ಸಿಡೆಂಟ್ ಆಗಿದ್ದು, ಟೋಟಲ್ 920 ಜನ ಇಂಜೂರ್ಡ್ ಆಗಿದೆ. ಅವಾಗಲೇ ಡಾಕ್ಟರ್ ಹೇಳಿದ್ರು ಒಂದು ಆಕ್ಸಿಡೆಂಟ್ ಆದ್ರೆ ಅದರಲ್ಲಿ 3 ರಿಂದ 4 ಜನ ಇಂಜೂರ್ಡ್ ಸೇರ್ತಾರೆ ಅಂತೇಳಿ. ಅವನ್ನ ಬಿಟ್ಟು ಕೂಡ ಕೈ ಕಾಲು ಬೇರೆ ಬೇರೆ ಹ್ಯೂಮನ್ ಬಾಡಿ ಪಾರ್ಟ್ಸ್ಗಳು ಇಂಜೂರ್ಡ್ ಆಗಿರುವಂತದ್ದು ಕೂಡ ಆಕ್ಸಿಡೆಂಟ್ಗಳು ಸೇರಿದ್ರೆ 920 ಜನಕ್ಕೂ ಹೆಚ್ಚು ಜನ ನಮ್ಮಲ್ಲಿ ಇಂಜೂರ್ಡ್ ಆಗಿದ್ರು, ಇನ್ಕ್ಲೂಡಿಂಗ್ ಡೆತ್ಸ್. ಅದರೊಳಗೆ 220 ಡೆತ್ಸ್ ಇತ್ತು. 2023ರಲ್ಲಿ ಅದರ ಪ್ರಮಾಣ 790ಕ್ಕೆ ಇಳಿಕೆ ಆಯಿತು. ಒಟ್ಟು ನಮ್ಮ ಆಕ್ಸಿಡೆಂಟಲ್ ಡೆತ್ 249 ಜನ 2023ರಲ್ಲಿ ಡೆತ್ ಆಗಿದ್ರು ನಮ್ಮ ಜಿಲ್ಲೆಯಲ್ಲಿ. ಬಟ್ ನಿಮ್ಮೆಲ್ಲರ ನಿರಂತರ ಶ್ರಮ ಮತ್ತು ಹೈವೇದವರು ಕೂಡ ಬಹಳ ಕೋಆಪರೇಟ್ ಮಾಡಿದ್ದಾರೆ. ಅವರ ಶ್ರಮದಿಂದ 2024ರಲ್ಲಿ 205 ಪ್ರಕರಣಗಳು, ಅಂದ್ರೆ ಸುಮಾರು 44 ಡೆತ್ಸ್ ಕಳೆದ ವರ್ಷಕ್ಕಿಂತ ನಮಗೆ 2023ಕ್ಕಿಂತ 24ರಲ್ಲಿ ಕಡಿಮೆ ಆಗಿದೆ. ಓವರ್ ಇಂಜೂರ್ಡ್ ಕೂಡ 102 ಜನಗಳ ಒಟ್ಟು ಆಕ್ಸಿಡೆಂಟ್ಸ್ ಸಂಖ್ಯೆ ಕಡಿಮೆ ಆಗಿದೆ, 102. ಸೊ ಇದು ಕೂಡ ನಿಜವಾಗ್ಲೂ ಒಂದು ಅಚೀವ್ಮೆಂಟ್. ಇದರಲ್ಲಿ ಕೇವಲ ನಾನು ಯಾವುದೋ ಒಂದು ಡಿಪಾರ್ಟ್ಮೆಂಟ್ಗೆ ಅಥವಾ ನಾವೆಲ್ಲ ಡಿಪಾರ್ಟ್ಮೆಂಟ್ ಸೇರಿಕೊಂಡು ಅದನ್ನ ಕಡಿಮೆ ಮಾಡಿದ್ವಿ ಅಂತ ಹೇಳಿದ್ರೆ ಅದು ಸುಳ್ಳಾಗ್ತದೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಜಿಲ್ಲೆಗಳಲ್ಲಿ ನಾವು ಕೆಲಸ ಮಾಡಿದ್ವಿ. ಕೋಲಾರಲ್ಲಿ ಮಾಡಿದ್ವಿ, ಬೀದರ್ನಲ್ಲಿ ಮಾಡಿದೀನಿ. ಸೊ ಎಲ್ಲ ಕಡೆ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ಎಲ್ಲ ಕಡೆ ನ್ಯಾಷನಲ್ ಹೈವೇಸ್. ಈಗ ಬೀದರ್ ನೋಡಿದ್ರೆ ನೀವು ಹೈದರಾಬಾದ್ ಟು ಮುಂಬೈ ಸುಮಾರು 70 ಕಿಲೋಮೀಟರ್ ಸ್ಟ್ರೆಚ್ ಬರುತ್ತೆ. ಬಸವ ಕಲ್ಯಾಣ ಮುಖಾಂತರ ಹೋಗುತ್ತೆ. ಬಸವ ಕಲ್ಯಾಣ, ಹುಮ್ನಾಬಾದ್, ಅಲ್ಲಿಂದ ನಮ್ಮ ಮಹಾರಾಷ್ಟ್ರ ಎಂಟರ್ ಆಗುತ್ತೆ ಉದಗಿರಿಗೆ. ಸೊ ಅದೇ ರೀತಿ ಕೋಲಾರದಿಂದ ತಿರುಪತಿ ಮತ್ತು ಚೆನ್ನೈ ರೋಡ್. ಸೊ ಆ ರೋಡಲ್ಲೂ ಕೂಡ ನೋಡಿದ್ದೀನಿ. ಎಲ್ಲ ಕಡೆ ಆಕ್ಸಿಡೆಂಟ್ಸ್ಗಳು ಕಾಮನ್ ಆಗಿ ಆಗುವಂಥದ್ದು. ಮ್ಯಾಕ್ಸಿಮಮ್ ಹೈವೇ ಸಿಕ್ತು ಅಂತೇಳಿ ಸಿಕ್ಕಾಪಟ್ಟೆ ರ್ಯಾಶ್ ಓಡಿಸ್ತಾರೆ. 100ಗಿಂತ ಕಡಿಮೆ ಇರಲ್ಲ. ಮತ್ತು ಲೈನ್ ಡಿಸಿಪ್ಲಿನ್ ಫಾಲೋ ಮಾಡೋದು. ಹೈವೇಗಳಲ್ಲಿ ಏನ್ ಮಾಡ್ತಾರೆ, ಹೆಂಗ್ ಬೇಕು ಈ ಕಡೆ ರೋಡ್ ಖಾಲಿ ಇದ್ದ ಆ ಕಡೆ ಹೋಗೋದು, ಈ ಕಡೆ ರೋಡ್ ಖಾಲಿ ಇದ್ದ ಆ ಕಡೆ ಹೋಗೋದು. ಸೊ ಈ ಒಂದು ದುರವಸ್ಥೆಯಿಂದ ಅಥವಾ ಈ ತರ ಒಂದು ರ್ಯಾಶ್ ಅಂಡ್ ನೆಗ್ಲಿಜೆನ್ಸ್ ಡ್ರೈವಿಂಗ್ ಇಂದ ಆಕ್ಸಿಡೆಂಟ್ಸ್ಗಳು ಜಾಸ್ತಿ ಆಗ್ತವೆ. ಇಂಥ ಸಮಯದಲ್ಲಿ ಈ ಜಿಲ್ಲೆಯಲ್ಲಿ ವಿಶೇಷವಾಗಿ ನಾನು ನೋಡಿದಾಗೆ ವಾಲಂಟಿಯರ್ಸ್ ಆಗಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ಎಲ್ಲ ಸಮಾನ ಮನಸ್ಕರು ಇರುವಂತಹ ಸುಮಾರು 292 ಜನ ಒಂದು ಗ್ರೂಪ್ ನ ಕ್ರಿಯೇಟ್ ಮಾಡಿಕೊಂಡು
ಕೆಲವರ ನೇತೃತ್ವವನ್ನು ವಹಿಸಿಕೊಂಡು ಇಲ್ಲಿವರೆಗೆ ಸಾಕಷ್ಟು ಜನರ ಜೀವಗಳನ್ನ ನಿರಂತರವಾಗಿ ಉಳಿಸ್ಕೊಳ್ತಾ ಬಂದಿದ್ದಾರೆ. ಯಾಕಂತಂದ್ರೆ ಅಪಘಾತಕ್ಕೆ ಒಳಗಾದಂತವ್ರು ನಮ್ಮವರಾದಾಗ ನಮ್ಗೆ ಎಷ್ಟು ಕಾಳಜಿ ಇರ್ತದೆ, ಬೇರೆಯವ್ರಿಗೆ ಆದಾಗ ನಮ್ಗೆ ಅಷ್ಟು ಕಾಳಜಿ ಇರಲ್ಲ. ಆದ್ರೂ ಕೂಡ ಆ ಹೈವೇನಲ್ಲಿ ಯಾರಿಗೇ ಆಗ್ಲಿ ನಮ್ಮವರು ಅಂತೇಳಿ ಟ್ರೀಟ್ ಮಾಡಿ ಅದನ್ನೊಂದು ಸಾರ್ವಜನಿಕ ಸೇವೆ ಅಂತೇಳಿ ಅದನ್ನು ಒಪ್ಕೊಂಡು ರಾಷ್ಟ್ರೀಯ ಹೆದ್ದಾರಿ ಸಹಾಯಕರ ಗುಂಪು ಈ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಬಹಳ ನಿಸ್ವಾರ್ಥವಾಗಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸಲೇಬೇಕು ಅನ್ನೋ ಉದ್ದೇಶದಿಂದ ಅಜಿತ್ ಕುಮಾರ್ ಕೂಡ್ಲಿ, ಅದಾದ ನಂತರ ಬಾಬು ಕಲಾವಸಣಿ, ಅಲ್ಲಿ ಪುನೀತ್, ಶ್ರೀಯುತ ಮಹಾಂತೇಶ್ ಅವರು, ಹಾಗೆ ಶ್ರೀಯುತ ಮಹೇಶ್ ಅವರು ಇಂದ್ರಾಪುರ, ನಂತರ ಚೌಡೇಶ್ ಅವರು ಪಡವಿಕಲ್ಲು, ಸುದರ್ಶನ್ ಅಮಲಾಪುರ. ಓಕೆ ಓಕೆ ವಿಜಯ್ ಕುಡಿ, ತದನಂತರ ವಿಶ್ವನಾಥ್ ಅವರು, Okay. ಕಲಾವಸಳ್ಳಿ ವಿಶ್ವನಾಥ್ ಅವರು, ತದನಂತರ ಸಮೀರ್ ಅವರು, ಸಮೀರ್ ಮರೇಮನಹಳ್ಳಿ, ತದನಂತರ ಕಲ್ಲೇಶ್ ಗೌಡ. ಓಕೆ, ಥ್ಯಾಂಕ್ ಯು.